ಸೊ ನೋಡ್ಬೋದು ಒಂದಿಷ್ಟು ಬೆಳ್ಳಿ ಇದೆ. ಇದನ್ನ ಹಾಕಿ ನನ್ನ ಕೈಲಿ ಏನಾಗುತ್ತೆ ಅದನ್ನ ನಾನು ತಗೋತೀನಿ. ಇದನ್ನ ಹಾಕಿದ್ಮೇಲೆ 100 ಗ್ರಾಮ್ ಬಂತು. ಇದನ್ನ ತೆಗೆದ್ರೆ 89 ಗ್ರಾಮ್ಸು 90 ಗ್ರಾಮ್ಸ್ 98 ಗ್ರಾಮ್ಸ್ ಇದೆ. ಇದು ಹಾಕಿದ್ರೆ 100 ಗ್ರಾಮ್ಸ್ ಆಗುತ್ತೆ. ನನಗೆ ಅರ್ಶಿನ ಕುಂಕುಮ ಭರಣಿಗಳು ತಗೋಬೇಕು ಅಂತ ಹೇಳಿದೆ. ಆಮೇಲೆ ನನಗೆ ಅನ್ಕೊಂಡೆ ಅರ್ಶಿನ ಕುಂಕುಮ ಭರಣಿ ತಗೊಳ್ಳೋಕ್ಕೂ ನಾನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡೆ. ಮತ್ತೆ ಅದು ಇದ್ರ ಹಿಂದೆಲ್ಲ ಹೆವಿ ಆರ್ಟ್ ವರ್ಕ್ ಇದೆ. ಹಾಯ್ ಮಮ್ಮಿ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು? ನಾವು ತುಂಬಾ ಜೋರಾಗಿದ್ದೀವಿ. ಇದೇನಿದು ನೀವು ಫುಲ್ ಜೋರಾಗಿದ್ದೀರಾ ಅಂತ ಅನ್ಸುತ್ತೆ. ಏನೋ ಚಿಕ್ಕ ಪೆಟ್ಟಿಗೆಯಲ್ಲಿ ಏನೋ ತುಂಬಿಟ್ಟಿದ್ದೀರಲ್ಲ, ಅದಕ್ಕೆ ಜೋರಾಗಿ ಏನಾದರೂ ಇದ್ದೀರಾ? ಅಕ್ಕಂದಾ? ಓಕೆ ಗಾಯ್ಸ್, ಸೊ ಮಮ್ಮಿ ಇದನ್ನ ಓಪನ್ ಮಾಡಿ. ಅದಲ್ಲ, ಅದು ನಮ್ಮ ಅಕ್ಕದು ಬಿಲಾಂಗಿಂಗ್ಸು, ಇದು ಬಂದು ನನ್ನ ಬಿಲಾಂಗಿಂಗ್ಸು. ಒಂಥರ ನಂಗೆ ಅಳುವಳುನೇ ಬರ್ತದೆ. ನನಗೊಂಥರ ಎದೆ ಭಾರ ಅನ್ನಿಸ್ತೈತೆ, ಯಾಕೆ ಅಂತ ಗೊತ್ತಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೆಟ್ಸ್ ಯೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಈ ವ್ಲಾಗ್ ಏನಪ್ಪ ಅಂತ ಅಂದ್ರೆ ಸ್ವಲ್ಪ ಸಿಲ್ವರ್ ಶಾಪಿಂಗ್ಗೆ ಅಂತ ಹೋಗ್ತಾ ಇದೀವಿ. ಸಿಲ್ವರ್ನ ಕೊಟ್ಟು ಹಳೆ ಬೆಳ್ಳಿನ ಕೊಟ್ಟು ಹೊಸ ಬೆಳ್ಳಿನ ತಗೋಬೇಕು ಅಂತ ಹೋಗ್ತಾ ಇದೀವಿ. ಸೊ ಅದಕ್ಕಿಂತ ಮುಂಚೆ ಗೈಸ್, ಮಮ್ಮಿ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸೊ ನಮ್ಮ ತುಂಬಾ ಚೆನ್ನಾಗಿದೆ ಅಂತ ಬಾಯಿ ಮಾತಿಗೆ ಹೇಳ್ತಿರೋದು ಗೈಸ್. ಬಟ್ ಒಳಗಡೆ ನಮ್ಗೆ ಗೊತ್ತು ಕಮಿಟ್ಮೆಂಟ್ಸ್, ಪ್ರಾಬ್ಲಮ್ಸ್, ತೊಂದರೆಗಳು. ಬಟ್ ದಟ್ಸ್ ಓಕೆ, ನಾವಾದ್ರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಈ ವ್ಲಾಗ್ ಇಂಪಾರ್ಟೆಂಟ್ಲಿ ಏನಪ್ಪಾ ಅಂತ ಅಂದ್ರೆ, ನಮ್ಮಮ್ಮ ನಮ್ಗೆ ಕಾಮಾಕ್ಷಿ ದೀಪ ಕೊಡಿಸ್ತವ್ರೆ ಗೃಹ ಪ್ರವೇಶಕ್ಕೆ ಅಂತ. ಹೌದು ಮಮ್ಮಿ ಕೊಡ್ಸೋಣ ಅಂತ ತಾಯಿ ಮನೆಯಿಂದ ಒಂದು ಅಪ್ಪನ ಮನೆಯಿಂದ ಒಂದು ಬೆಳ್ಳಿ ದೀಪ ಕೊಡ್ಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ತುಂಬಾ ಜಾಸ್ತಿ ತುಂಬಾ ರೇಟ್ ಆಗ್ಬಿಟ್ಟಿದೆ. ಅಷ್ಟೆಲ್ಲ ಕೊಡ್ಸೋಕೆ ಕೆಜಿ ಗಟ್ಲೆಲ್ಲ ಕೊಡ್ಸೋಕ್ಕಾಗಲ್ಲ. ಬರೀ ಗ್ರಾಮಲ್ಲಿ ಅಷ್ಟೇ ಕೊಡ್ಸೋಕ್ಕಾಗೋದು. ಒಂದು 150ರಿಂದ 200 ಗ್ರಾಮ್ ಕೊಡ್ಸೋಣ ಅಂತ ಅನ್ಕೊಂಡು ಹೋಯ್ತಾ ಇದ್ದೀನಿ 3 ಜನಕ್ಕೆ. ಸೊ ನಾನೇನಪ್ಪಾ ಅಂದ್ರೆ ನನಗೆ ಅಕ್ಕಗೆ ನಂದು ಕೇಳಿದ್ರೆ ನಮ್ಮ ಮಮ್ಮಿದೇ ಒಂದಷ್ಟು ನಮ್ಮ ಮಮ್ಮಿ ಡ್ಯಾಡಿದೇನೆ ಒಂದಷ್ಟು ಸಾಲ ಇದೆ ಗೈಸ್. ಬಿಕಾಸ್ ನಾವು ಊರಲ್ಲಿ ಮನೆ ಕಟ್ಟಿದ ಸಾಲ ಇದೆ. ನನ್ನ ತಂಗಿ ಮದ್ವೆ ಮಾಡಿದ್ ಕೂಡ ಸಾಲ ಇದೆ. ನಾವು ಹೆಣ್ಮಕ್ಳು ಏನೂ ಹೆಲ್ಪ್ ಮಾಡಿಲ್ಲ, ಟು ಬಿ ವೆರಿ ಹಾನೆಸ್ಟ್ ಆಗೋ ಟ್ರಾನ್ಸ್ಪರೆಂಟ್ ಆಗಿ. ಬಿಕಾಸ್ ನಮ್ಗೆ ಇಲ್ಲಿ ನಮ್ಮ ಕಮಿಟ್ಮೆಂಟ್ಸ್ ತುಂಬಾ ಜಾಸ್ತಿ ಆಗಿತ್ತು. ಸಣ್ಣ ಪುಟ್ಟ ಹೆಲ್ಪ್ ಇದೆ, ಬಟ್ ಏನಪ್ಪಾ ಅಂದ್ರೆ ನಥಿಂಗ್ ಮೇಜರ್. ಓಕೆ, ಅವ್ರದ್ದು ಕಮಿಟ್ಮೆಂಟ್ ಕಡಿಮೆ ಆಗೋ ತರ ಏನೋ ಹೆಲ್ಪ್ ಇಲ್ಲ. ಸೊ ಪಾಪ ಅವ್ರಗಳದೇ ಮಮ್ಮಿ ನೀವೇ ಅಷ್ಟು ಸಾಲ ಮಾಡಿದೀರಾ. ಮತ್ತೆ ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಬೇಕಾದ್ರೆ ಹೇಳ್ತೀನಿ, ಪರವಾಗಿಲ್ಲ ದೀಪ ಅಂತಂದ್ರೆ ಅಂಚಿನೇ ಕೊಡ್ಸು ಅಂತ ನಮ್ಮ ಅಮ್ಮಂಗೆ ಹೇಳಿದೀನಿ. ಅಂಚಿಂದು ಫುಲ್ ಸೆಟ್, ಕಂಚಿಂದು ಫುಲ್ ಸೆಟ್ಟೇ ಕೊಡ್ಸು, ಬರೀ ದೀಪ ಬೇಡ, ಎಲ್ಲ ಕಳಶ ಸಮೇತ ಕೊಡ್ಸು ಅಂತ ಹೇಳ್ತೀನಿ. ಬಿಕಾಸ್ ಅದು ಸ್ವಲ್ಪ ಬಜೆಟ್ ಅಲ್ಲೂ ಬರುತ್ತೆ ಅಂತ. ಬೇಡ ಒಂದ್ಸರಿ ಮನೆ ಕಟ್ಟೋದು, ಒಂದ್ಸರಿ ಗೃಹಪ್ರವೇಶ ಮಾಡೋದು, ಏನಾದ್ರು ಒಂದು ಬೆಳ್ಳಿ ಐಟಮ್ ಹೋಗ್ಲಿ, ಹೆಣ್ಮಕ್ಳುಗಳಿಗೆ ಸೇರ್ಲಿ ಅಂತ ಆಸೆ. ಅಪ್ಪ ಅಮ್ಮಂಗೆ ಇಬ್ಬರಿಗೂ ಐತೆ. ಇದೊಂದು ಕೊನೆ ಆಸೆ ನಮ್ದು. ಇದೊಂದು ಕೊನೆ ಆಸೆ ಈಡೇರಿಸ್ಬೇಕು ಅಂತ ನನಗೆ ಆಸೆ. ಮಕ್ಕಳು ಗೃಹ ಪ್ರವೇಶಕ್ಕೆ ಯಾರು ಹೆಣ್ಮಕ್ಳು, ಆಮೇಲೆ ಹೆಣ್ಮಕ್ಳಿಗೆ ಮಾತ್ರ ಗಂಡ್ ಮಕ್ಳಿಗೂ ಕೊಡಿಸ್ತಾರ? ಹೆಣ್ಮಕ್ಳಿಗೆ ಕೊಡ್ಸೋದು. ಓಕೆ, ಸೊ ಏನೋ ಹೆಣ್ಣೋ ಗಂಡೋ ಒಟ್ಟಿನಲ್ಲಿ ಗೈಸ್. ಸೊ ಗೃಹ ಪ್ರವೇಶಕ್ಕೆ ಅಂತ ತಾಯಿ ಮನೆ ಕಡೆಯಿಂದ ಅಥವಾ ಅಪ್ಪ ಮನೆ ಕಡೆಯಿಂದ ಬೆಳ್ಳಿ ಅಂದ್ರೆ ತಾಯಿ ಮನೆ ಕಡೆಯಿಂದ ದೀಪ ಹಾಗೂ ಸೀರೆನ ಕೊಡಿಸ್ತಾರೆ. ಅದೇ ಸೀರೆ ಉಟ್ಟಿ ನಾವು ಪೂಜೆಗೆ ಕುತ್ಕೋಬೇಕು ಅಂತ ಹೇಳ್ತಾರೆ. ಇವಾಗ ದೀಪ ತಗೊಳಕ್ಕೆ ಅಂತ ಸುಮಾರು ದಿವಸದಿಂದ ಸುತ್ತಾನೆ ಇದೀವಿ. ಲಿಟ್ರಲಿ ಒಂದು 7-8 ಅಂಗಡಿ ನೋಡಿದೀವಿ. ಓಕೆ, ಯಾವ ಬಜೆಟ್ ಅಲ್ಲಿ ಬರುತ್ತೆ, ಒಂದು 5,000 10,000 ನಮ್ಗೆ ಏನಾದ್ರು ಮಿಕ್ಕಿದ್ರು ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ ಅಂತ. ಸೊ ನೋಡೋಣ ಗೈಸ್ ಯಾವ ರೀತಿ ಹೇಗೆ ಅಂತ ನೋಡ್ಕೊಂಡು ಬಂದಿದೀವಿ. ಮನೇಲಿ ಸ್ವಲ್ಪ ನಮ್ದು ಹಳೆ ಬೆಳ್ಳಿ ಇದ್ದು, ಹಳೆ ಬೆಳ್ಳಿ ಅಂತ ಅಂದ್ರೆ ನನಗೆ ಮುಯ್ಯೆಲ್ಲ ಹಾಕಿದ್ದು ಒಂದು ಸ್ವಲ್ಪ ಇತ್ತು. ಮತ್ತೆ ನಾನು ಲಡ್ಡು ಮಾದು ಕಿವಿ ಅಂತೀನಿ, ನಂಗೆ ಮಾತೇ ಬರ್ತಾ ಇಲ್ಲ ಗೈಸ್. ಕಡ ಆಕ್ಚುಲಿ ಮೈಂಡಲ್ಲಿ ಏನೋ ಓಡ್ತಾ ಇದೆ, ಬಾಯಲ್ಲಿ ಏನೋ ಬರ್ತಿದೆ. ಎನಿವೇ, ಸೊ ಕಡ ಇದೆ ನೋಡ್ಬೋದು, ಬಳೆಗಳು. ಮತ್ತೆ ಇದು ಗಣೇಶ ಇದೆ. ಸೊ ಆ್ಯಂಡ್ ಇನ್ನೊಂದು ಬಂದು ಇದು ಬಂದು ನಮ್ಮ ಮಮ್ಮಿ ಕೊಡ್ಸಿದ್ದು, ಲಡ್ಡು ಹುಟ್ಟಿದಾಗ ನಮ್ಮ ಅಮ್ಮ ಕೊಡ್ಸಿದ್ದು ಸ್ವಂಟದ ಪಟ್ಟಿ. ಇಷ್ಟು ಗೈಸ್, ಇಷ್ಟು ಬೆಳ್ಳಿ ಇದೆ ನನ್ನ ಹತ್ರ ಸದ್ಯಕ್ಕೆ. ನೋಡಿ ತೋರಿಸಿ ಅಕ್ಕ. ಸೊ ನೋಡ್ಬೋದು ಒಂದಿಷ್ಟು ಬೆಳ್ಳಿ ಇದೆ. ಇದನ್ನ ಹಾಕಿ ನನ್ನ ಕೈಲಿ ಏನಾಗುತ್ತೆ ಅದನ್ನ ನಾನು ತಗೋತೀನಿ. ಅಂದ್ರೆ ಗೃಹ ಪ್ರವೇಶ ಟೈಮಲ್ಲಿ ಬೆಳ್ಳಿದೆ ತಗೋಬೇಕು ಅನ್ನೋದು ಏನೂ ಇಲ್ಲ, ಆ ಥರ ಏನಿಲ್ಲ ಗೈಸ್. ನನಗೆ ಬೆಳ್ಳಿದೆ ಇಡಬೇಕು ಅನ್ನೋದು ಏನೂ ಇಲ್ಲ. ಬಟ್ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟೇ ನಾವು ಟ್ರೈ ಮಾಡೋಣ. ದೇವ್ರಿಗೆ ಅಂತಾನೆ ಚೆನ್ನಾಗಿರೋದು ಕೊಡ್ಸೋಣ, ಚೆನ್ನಾಗಿರೋದು ನಾವು ಮಾಡೋಣ. ಬಿಕಾಸ್ ಆ ಪೇಂಟ್ ಬೇಕು, ನನಗೆ ಇದೇ ಥರ ಸೀರೆ ಬೇಕು, ಹಂಗೆ ಬೇಕು ಹಿಂಗೆ ಬೇಕು ಅಂತ ನಾವು ನಮಗೆ ತಗೋತೀವಲ್ಲ, ನಮ್ಮ ದೇವ್ರಿಗೂ ಕೂಡ ಅಲ್ವಾ. ನಮ್ಮ ಕೈಲಿ ಎಷ್ಟು ಆಗುತ್ತೆ ಅಷ್ಟು ನಾವು ಪ್ರಯತ್ನ ಪಟ್ಟು ಏನಾದರೂ ಒಂದು ಬೆಳ್ಳಿದೆ ತಗೊಳ್ಳೋಣ ಅಂತ ಇದ್ದೀನಿ. ಇನ್ನು ಮಿಕ್ಕಿದ್ದು ನೋಡೋಣ ಗೈಸ್, ಮುಂದಕ್ಕೆ ನೋಡೋಣ.
ಸೊ ನನ್ಗೇನ್ ಗೊತ್ತಾ, ನಾವು ಎಲ್ಲಾದರೂ ನಾವು ಜಾಣ್ತನ ತೋರಿಸಿದೀವಿ, ಬಟ್ಟೆಲಿ ತೋರಿಸಿದೀವಿ, ಸ್ಪೆಷಲಿ ಚಿನ್ನದಲ್ಲಿ ತೋರಿಸಿದೀವಿ ಯಾವಾಗ ಪರ್ಚೇಸ್ ಮಾಡಬೇಕು ಅಂತ. ಬಟ್ ಬೆಳ್ಳಿ ಅಂತ ಬಂದಾಗ ತುಂಬಾ, ನಾನಂತೂ ಶತದಡ್ಡಿ ಆಗ್ಬಿಟ್ಟೆ ಗೈಸ್. ನಮ್ಮ ಅಕ್ಕ ಆದ್ರೂ ಏನೋ ಒಂದು ಇಟ್ಕೊಂಡವಳೆ ಬೆಳ್ಳಿದು, ನಾನಂತೂ ಏನೂ ಇಟ್ಕೊಂಡಿಲ್ಲ. ನನ್ನ ಮಗುಂದು ಕೆಲವೊಂದು ಐಟಮ್ಸ್ ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ. ಏನು ಮಾಡೋಕ್ಕಾಗಲ್ಲ. ನಂದಲ್ಲ, ಇದು ಯಾರ್ದು ಅಂತ ಗೊತ್ತಿಲ್ಲ, ಮಮ್ಮಿದಿದು. ಗೊತ್ತಾಗೋದ್ರೊಳಗೆ ಇತ್ತಲ್ಲ, ಇದು ನಂದಲ್ಲ. ಸೊ ನಾನು ಪರ್ಸನಲಿ ಹೆಂಗೆ ಅಂತಂದ್ರೆ ನಂದಲ್ಲ ಅಂದ್ರೆ ನಂದಲ್ಲ, ನಂಗೆ ಯಾರ್ದು ಬೇಡ. ಸೊ ಇದು ಅಂದ್ರೆ ನಮ್ಮ ಮಮ್ಮಿಗೆ ಸೇರುತ್ತೆ, ಇದು ನಮ್ಮ ಅಮ್ಮಂಗೆ ಕೊಡ್ತೀನಿ ಆಮೇಲೆ ಅಲ್ಲಿ ಹಾಕಬೇಕಾದ್ರೆ. ಇವಾಗ ನಾನು ಇಷ್ಟು ತಗೊಂಡಿದ್ದೀನಿ, ನೋಡೋಣ ಗೈಸ್ ಹೇಗೆ ಎಷ್ಟಾಗುತ್ತೆ ಅಂತ ನೋಡ್ಬಿಟ್ಟು ನಿಮಗೆ ನಾನು ತೋರಿಸ್ತೀನಿ. ಓಕೆನಾ? ಹಾಯ್ ನನ್ನ ಕೃಷ್ಣ, ನನ್ನ ರಾಜ್ಕುಮಾರ, ನನ್ನ ದೇವರು ರೀ. ನಿಮ್ಮ ಮಗುಂದು ಒಂದ್ ಸ್ವಲ್ಪ ಬೆಳ್ಳಿ ಆಗ್ತಾ ಇದೀನಿ, ಹಾಗೂ ನಂದು ಕೂಡ ಒಂಚೂರು ಇತ್ತು, ಅದನ್ನು ಕೂಡ ಹಾಕಿ ಬೇರೆ ತಗೊಳ್ಳೋಣ ಅಂತ ನಮ್ ದೇವ್ರ ಮನೆಗೆ. ನಿಮ್ಗೆ ಏನಾದ್ರು ಬೇಜಾರಾಯ್ತಾ ನನ್ನ ಮಗುಂದು ಹಾಕ್ತಾ ಇದೀಯ ನೀನು ಅಂತ? ಇಲ್ಲಪ್ಪ, ಅಷ್ಟೊಂದಲ್ಲ. ಇಲ್ಲ ಅಷ್ಟೊಂದಿಲ್ವಾ? ಮತ್ತೆ ಹಾಕ್ಬಿಡ್ಲಾ? ಹಾಕ್ಬಿಡು, ನಂತರ ಬೆಳ್ಳಿ ಇದೆಯಾ ಅದನ್ನ ಹಾಕ್ಬಿಡು. ನಿಮ್ದು ಏನಾದ್ರು ಬೆಳ್ಳಿ ಇದ್ರೆ ಕೊಡಿ, ಇಲ್ಲಿ ಹಾಕ್ತೀನಿ. ನಂದು ಚಿನ್ನ ಹಾಕ್ಬಿಡು. ಹ್ಞೂ ಬಂದ್ಬಿಡು. ಸರಿ ಹೇಳು, ಏನಾದ್ರು ಸ್ವಲ್ಪ ಕೊಡ್ತೀಯಾ, ಹೆಲ್ಪ್ ಮಾಡ್ತೀಯಾ? ನಿನ್ನ ಹತ್ರ ಏನಾದ್ರು ದುಡ್ಡಿದ್ರೆ ಓಕೆ, ಇಲ್ಲ ಅಂದ್ರೆ ನಾಟ್ ಓಕೆ. ನೋಡಮ್ಮ ಲಕ್ಷ್ಮಮ್ಮ, ಅವಿ ಮನೆ ಕಡೆ ಎಲ್ಲ ಗೊತ್ತಿರುತ್ತೆ, ಗೃಹಪ್ರವೇಶ ಮುಂಚೆ ಹೆಂಗಿರುತ್ತೆ ಸಿಚುವೇಶನ್ ಅಂತ. ನೀನ್ ಬಂದು ದುಡ್ಡು ಕೇಳ್ತಾ ಇದೆಯಲ್ಲ, ನಿಂಗೆ ಏನು ಅನಿಸ್ತಾ ಇಲ್ಲ? ಏನು ಅನಿಸ್ತಾ ಇಲ್ಲ ನಿನಗೆ? ಇಲ್ಲ ರೀ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಅರುಣ್, ನಾನು ಹೇಳಿದೆ ಸ್ಟಾರ್ಟಿಂಗ್, ನಾನು ಹೇಳ್ತೀರಿ ನಂಗೆ ದುಡ್ಡು ಬೇಕು ಅಂತ. ಅವಾಗ ಅವ್ರು ಅಂದರು, ನಾನು ಅರುಣ್ಗೆ ಆ್ಯಕ್ಚುಲಿ ಕಮಿಟ್ ಆಗಿದೆ, ನಿಂಗೆ ಒಂದು ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ. ಇವತ್ತಲ್ಲ ಗೈ, ಸ್ವಲ್ಪ ತಿಂಗಳು ಮುಂಚೆ, 1-2 ತಿಂಗಳು ಮುಂಚೆ. ಅವಾಗ ಅರುಣ್ ಏನಂದ್ರು ಗೊತ್ತಾ, ನೀನು ಹಂಗೆ ದುಡ್ಡು ಕೊಡ್ಬೇಡ, ನೀನೇ ಅದನ್ನ ಇಟ್ಕೊಂಡು ನೀನು ಬೆಳ್ಳಿ ತಗೋ ಅಂತ ಅಂದ್ರು 1-2 ತಿಂಗಳು ಮುಂಚೆ. ಸರಿ ಬಿಡು, ಇನ್ನೂ ಟೈಮ್ ಇದೆಯಲ್ಲ ಅಂತ ಅನ್ಕೊಂಡು ಆಯ್ತು ಅಂತ ಅಂದೆ. ಇವಾಗ ಅರುಣ್ಗೆ ನಾನು ಹೇಳಿದೆ, ಇಲ್ಲ ರೀ, ನಾನು ನಿನ್ಗೆ ಅದು ಕೊಡ್ತೀನಿ ದುಡ್ಡು. ಬಿಕಾಸ್ ಏನು ಗೊತ್ತಾ, ಐ ಜಸ್ಟ್ ವಾಂಟ್ ಟು ಬಿ ಆನ್ ಮೈ ವರ್ಡ್ಸ್. ನಾನು ಹಿಂಗೆ ಕಮಿಟ್ ಆಗಿದ್ದೀನಿ, ನಾನು ಹಿಂಗೆ ಅದು ಕೊಡ್ತೀನಿ ಅಂತ. ಸೊ ದಟ್ಸ್ ಓಕೆ, ನಾನು ಆ ಬೆಳ್ಳಿ ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ವಾಟ್ ಐ ಕಮಿಟೆಡ್ ಅಲ್ಲ, ಐ ಗಿವ್ ದಟ್. ಖುಷಿನಾ? ಸರಿ, ಆ್ಯಕ್ಚುಲಿ ಬೆಳ್ಳಿ ಕೊಡಬೇಕು, ಬಟ್ ಸ್ವಲ್ಪ ಟೈಟ್ ಇದೆ ರೀ. ನಂಗೇನು ಗೊತ್ತಾ ರೀ ಆಸೆ, ಇವಾಗ ನಾವು ನಮ್ಮ ದೇವ್ರ ಮನೆ ಅಂತ ಅಂದ್ರೆ, ನಾನು ಆ್ಯಕ್ಚುಲಿ ಯಾವಾಗಲೂ ಅದೇ ಅಂದೆ, ಇವಾಗ ನಂಗೆ ಅದೇ ಥರ ಡೋರ್ ಬೇಕು, ಆ ಥರ ವಿಂಡೋ ಬೇಕು, ಒಳ್ಳೆ ಕ್ವಾಲಿಟಿದು ಹಾಕ್ಸ್ಬೇಕು, ಹಾಗೆ ಹೀಗೆ ಅಂತೀವಲ್ಲ. ಸೊ ದೇವ್ರ ಮನೆ, ದೇವ್ರು ಏನು, ಇವಾಗ ನೀವು ಕಂಚಿಂದ ಏನಾದರೂ ಕಂಚಿಂದ ಇಟ್ಬಿಟ್ಟು ಪೂಜೆ ಮಾಡಿದ್ರೆ, ಅಥವಾ ಮಣ್ಣನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ರೆ ನಾನು ನಿಮ್ಮ ಮನೆಗೆ ಬರಲ್ಲ ಅಥವಾ ನಾನು ಒಪ್ಕೊಳ್ಳಲ್ಲ ಅಂತ ನನ್ನಲ್ಲ. ದೇವ್ರು ನೀವು ಹೆಂಗೆ ಮಾಡಿದ್ರು ಓಕೆ, ಬಟ್ ಪೂಜೆ ಮಾಡಿ ಅಂತಾನೆ ಹೇಳೋದು. ಬಟ್ ನಾನು ಆ್ಯಸ್ ಅ ಭಕ್ತ ಅದೇ, ನಾನು ಆ್ಯಸ್ ಅ ಡಿವೋಟಿ ನನಗೇನು ಅನಿಸುತ್ತೆ ಗೊತ್ತಾ, ನಾನು ಬೆಸ್ಟ್ ಆಫ್ ಬೆಸ್ಟ್ ಕೊಡಬೇಕು ನನ್ನ ದೇವ್ರಿಗೆ ಅಂತ ಅನಿಸುತ್ತೆ ಅಷ್ಟೇ. ಸೊ ಅದಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಚಿನ್ನದಿಟ್ಬಿಡು, ಅಷ್ಟು ದೇವ್ರ ಕೆಪಾಸಿಟಿ ಕೊಟ್ರೆ ದೇವ್ರೆ, ನಾನು ಚಿನ್ನದ್ದು ಇಡ್ತೀನಿ. ನನ್ಗೆ ಆ ಕೆಪಾಸಿಟಿ ಅಂದ್ರೆ ನಾನು ಕಷ್ಟ ಪಡ್ತೀನಿ, ಅದ್ರ ಫಲ ನೀವು ಕೊಡಿ ಅಷ್ಟೇ. ಚಿನ್ನದ್ದು ಮಾಡ್ತೀನಿ, ಡೈಮಂಡ್ದು ಮಾಡ್ತೀನಿ, ಅದಾಗೆ ಆಗುತ್ತೆ ದೇವ್ರೆ, ನೀವು ನೋಡ್ಕೋದು ಅದೆಲ್ಲ ಮಾಡೇ ಮಾಡ್ತೀನಿ ನಾನು. ಓಕೆನಾ? ಸರಿ ರೀ, ದಟ್ಸ್ ಓಕೆ. ನಾನು ನಿಮ್ಗೆ ಏನು ಹಾನೆಸ್ಟ್ ಆಗಿ ಏನೂ ಫೋರ್ಸ್ ಮಾಡಲ್ಲ. ನಿಮ್ಮ ಕೈಲಿ ಆದ್ರೆ ಓಕೆ, ಇಲ್ಲ ಅಂದ್ರೆ ಬೇಡ. ಓಕೆನಾ? ಅದೇ ನಿಂಗೆ ಇಲ್ಲ ಅಂತ ಹೇಳಕ್ ಬೇಜಾರಾಗತ್ತೆ, ಬಟ್ ಏನ್ ಮಾಡೋದು, ಸಿಚುವೇಶನ್ ಟೈಟ್ ಇದೆ, ಬೇಜಾರು ಮಾಡ್ಕೊಂಬೇಡ. ಇಲ್ಲ ರೀ, ಸಿ ದಟ್ಸ್ ಓಕೆ. ನನ್ಗೇನ್ ಗೊತ್ತಾ, ನನಗೆ ಕೇಳಕ್ ಬೇಜಾರಿಲ್ಲ ಗೈಸ್, ಬಿಕಾಸ್ ನಾನು ಅರುಣ್ ಕೇಳ್ದೆ ಇನ್ಯಾರು ಕೇಳ್ತೀನಿ, ನನಗೆ ಕೇಳಕ್ ಬೇಜಾರಿಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಕೇಳಿದಾಗೆಲ್ಲ ಅರುಣ್ ಇಲ್ಲ ಅಂತ ಅಂದಿದ್ದಾರೆ, ಬಟ್ ಅವ್ರು ಎಲ್ಲಾನು ಮಾಡಿದ್ದಾರೆ. ಲಿಟರಲಿ 1 ಅವರ್ ಮಾಡಿಲ್ಲ ಅನ್ನೋದು ಏನೂ ಇಲ್ಲ, ಮಾಡಿದ್ದಾರೆ. ಸೊ ಇದು ಓಕೆ, ಕಷ್ಟ ಗೊತ್ತಿದೆ, ದಟ್ಸ್ ಓಕೆ. ಮೇ ಬಿ ಸಮ್ ಅದರ್ ಟೈಮ್. ನೀನ್ ಬೇಜಾರು ಮಾಡ್ಕೋಬೇಡಪ್ಪ, ನಂಗೆ ನಿನ್ನ ನೋಡ್ಬಿಟ್ಟೆ ಅರ್ಧ ಬೇಜಾರಾಗ್ತೈತೆ. ಮಲ್ಕೋಬೇಕಾದ್ರೆ ಅಯ್ಯೋ ಅಯ್ಯೋ ಅನ್ಕೊಂಡು ಮಲಗ್ತಿದ್ದಲ್ಲ, ಏನೋ ಒಂಥರ ಮನಸ್ಸಿಗೆ ನೋವಾಗೋಯ್ತು. ನಿನ್ನ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಚೆನ್ನಾಗಿರೋ ತೋರಿಸಿ ಸರ್, ಹಸ್ಬೆಂಡ್ನ ಕರ್ಕೊಂಡು ಬಂದಿದ್ದೀನಿ, ವೆಯ್ಟ್ ಇದ್ರೂ ಪರವಾಗಿಲ್ಲ. ಓಕೆ ಗೈಸ್, ಇವಾಗ ನಾವು ಕುಂಕುಮ ಭರಣಿ ನೋಡ್ತಾ ಇದ್ದೀವಿ, ತಗೋತಾ ಇಲ್ಲ, ನೋಡ್ತಾ ಇದ್ದೀವಿ. ಏನಮ್ಮ ತೋರ್ಸು ಸಿಂಬಾ? ಸಿಂಬಾ ಇದೇನು ಸಿಂಬಾ ನೋಡು ಗೈಸ್, ನನ್ನ ಮಗ ಹೆಂಗೆ ಬೈಕೆಲ್ಲ ತೋರಿಸ್ತಾನೆ. ಹೆಂಗೆ ಸಿಂಬಾ ಈ ಮ್ಯಾಜಿಕ್ ಬರುತ್ತೆ ನಿಮಗೆ? ಡಿಶು ಅದಕ್ಕೆ ನನಗೆ ಫುಲ್ ಆ್ಯಂಟಿಕ್ಕು ಬೇಡ, ಫುಲ್ ಇದು ಬೇಡ, ನನಗೆ ಒಂದು ಸ್ವಲ್ಪ ಸೆಮಿ ಆಗಬೇಕು. ನಾನು ಇದೆಲ್ಲ ಒಂದೊಂದೇ 124 ಗ್ರಾಮು, ಇದೆರಡೂ ಸೇರಿ ಆಗುತ್ತೆ. ಪ್ಲೇನಲ್ಲಿ ತಗೋಬೋದು ಕಣಮ್ಮಿ, ಚೆನ್ನಾಗಿದೆ. ಬಟ್ ಇದು ನೋಡು, ಇದೆಲ್ಲ ಇದಾಗಲ್ವಾ? ಇನ್ನೂ ಪ್ಲೇನ್ ತಗೋ, पूरा प्लेन दिखाइए, पूरा प्लेन थोड़ा अलग डिजाइन. नहीं ಅಲ್ಲ ಅದಲ್ಲ, ಅದು ಇದು ನೋಡಿದ್ದು ನಾವು ಲಾಸ್ಟ್ ಟೈಮ್, ಇದೆರಡು ನೋಡಿದ್ವಿ.
ಅದು ನಿಮ್ಮ ಮನೆಗೆ ನೋಡಿದ್ವಿ, ಇದು ನಮ್ಮ ಮನೆಗೆ ನೋಡಿದ್ವಿ. ನಾ ಹಿಂಗೆ ಬ್ಲಾಗ್ ಹಾಕ್ತೀನಿ ನೋಡಿ ಗೈಸ್. ನಮ್ಮ ಅಕ್ಕ ಎಂಥ ಚಾಲಾಕು, ಎಂಥ ಬ್ರಿಲಿಯಂಟ್ ಮೈಂಡೆಡ್ ಅಂತ ಇದರಲ್ಲೇ ಗೊತ್ತಾಯ್ತು ನನಗೆ. ಎನಿವೇಸ್ ಗೈಸ್, ನಮ್ಮ ಅಕ್ಕ ನನಗೆ ಮುಯ್ ಕೊಡ್ತಾಳೆ, ನಾನು ನಮ್ಮ ಅಕ್ಕಂಗೆ ಮುಯ್ ಕೊಡ್ತೀನಿ. ನಮ್ಮ ಅಕ್ಕಗೆ ನಾನು ಇದು ಮುಯ್ದು ಕೊಡ್ತೀನಿ, ಅಕ್ಕ ನನಗೆ ಇದು ಮುಯ್ ಕೊಡ್ತಾಳೆ. ಹೆಂಗೆ ಬಟ್ ಅಕ್ಕ ಸಂಧಿ ಒಳಗೆ ಸೇರಿಕೊಳ್ಳುತ್ತೆ ಕಣೆ. ಅಲ್ಲ, ಆ ಲೈನ್ ಇದೆಯಲ್ಲ ಸಂಧಿಗೆ, ಅದು ಇದಾಗ್ಬಿಡುತ್ತೆ. ಹಾಗಾದರೆ ಅದನ್ನೇನು ಮುಯ್ ಕೊಡ್ತೀನಿ ನಾನು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕಣೆ. ಇವ್ರು ತಗೋ ಆಂಟಿಗೆ ಬೇಕು ಅಂತ ಇದ್ದಿಲ್ಲ, ಇದು ಉಜ್ಬೇಡ, ಆಂಟಿಗೆ ಆಗ್ಬಿಡುತ್ತೆ. ಹಾಂ ನೋಡಿ, ಇವರೆಲ್ಲ ಉಜ್ದಂತೆ ಆಂಟಿಕ್ ಮಾಡಿದ್ರು ಕಣೆ. ಅದು ಉಜ್ದಂತೆ ಆಂಟಿಕ್ ಮಾಡಿರೋ ಡಿಸೈನ್ ಇರೋದು ನೋಡೋದು ಎಷ್ಟು ಸಕ್ಕತ್ತಾಗಿದೆ. ಇದೇ ಕೊಡೋದು ನೋಡಿ, ನಾನು ಹಿಂಗೆ ಇಟ್ಕೊಡ್ತೀನಿ, ಓಕೆನಾ? ಆ ಸಂಧಿಗೇನು ಹೋಗಲ್ವಾ ನೋಡು. ಇದು 113 ಗ್ರಾಮ್ ಇದೆ, ಇದು 118, 5 ಗ್ರಾಮ್ ನಾನೇ ನಿಂಗೆ ಜಾಸ್ತಿ ಕೊಡ್ತೀನಿ. ಕೊಡಲಿ ಒಂದಿದ್ದು ಅಂತೀಯ, ಒಂದು ಕೊಡು ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಬಟ್ ನಂಗೇನು ಗೊತ್ತಾ, ಇದು ಮಮ್ಮಿ ಇದೇನು ಆಗಲ್ವಾ ಮಮ್ಮಿ? ಆಗುತ್ತೆ, ಕೊಳೆ ಕುತ್ಕೊಳ್ಳುತ್ತೆ. ಆಮೇಲೆ ಲೈನಿಗೆ ಒಂಥರ ಬ್ಲ್ಯಾಕ್ ಇರುತ್ತೆ. ಅವಾಗ ಆಂಟಿಕ್ ಇನ್ನೂ ಜಾಸ್ತಿ ಆಂಟಿಕ್ ಆಗುತ್ತೆ ಅದು. ಇಲ್ಲ ಕಣ ಅನ್ನೋದು ಬೇಡ. ಇದೆ ಸರ್, ಇದರಲ್ಲಿ 124 ಗ್ರಾಮ್ಸ್ ಇಲ್ವಾ ಈ ಥರ ಡಿಸೈನಲ್ಲಿ? ಅಲ್ಲ, ಬೇರೆ ಡಿಸೈನ್ ಆದರೂ ಪರವಾಗಿಲ್ಲ. ಜೋಡಿ 124, 130 ಗ್ರಾಮ್ಸ್ ಅಲ್ಲಿ ಸಿಗಲ್ವಾ? ಸರ್, ಅದು ಇವಾಗ ಇದು ತೆಗೆದ್ರಲ್ಲ, ಅದು ಪಕ್ಕದೊಂದು ದೊಡ್ಡದಿದೆಯಲ್ಲ, ಅದು ಕೊಡಿ. ಇದು ಲೆಫ್ಟ್. ಅಲ್ಲ ಸರ್, ನಂಗೆ ಇದೇ ಬೇಕು ಅಂದ್ರೆ. ಓಕೆ. ಮಮ್ಮಿ ಏನಾದರೂ ಹೇಳಿ ಮಮ್ಮಿ, ಏನು ಮಾಡೋದು ಅಂತ. ಅಕ್ಕ ಒಂದು 2 ಲಕ್ಷ ಸಾಲ ಕೊಡೆ. ಇದು ಕೊಡ್ಸೆ ನನಗೆ ಅಕ್ಕ. ನನಗೆ ಕೊಡ್ಸು, ಇದೇ ನಾನು ನೋಡಿದ್ದು. ಒಂದು ಕೆಲಸ ಮಾಡೋದು, ಇದನ್ನೇ ನಾನು ಇನ್ನು ಕೊಡ್ತೀನಿ. ಸರ್, ಇದು ಎಷ್ಟು ಗ್ರಾಮ್ ಬರುತ್ತೆ ಸರ್? 147. ಎಷ್ಟಾಗುತ್ತೆ ಟೋಟಲ್ ಪ್ರೈಸ್? ಕೊಡೋಕ್ಕಾಗಿ ಒಂದಿಲ್ಲ ನೋಡೋಣ. ಇದನ್ನು ಆಂಟಿಕ್ ಮಾಡ್ಕೋಬೋದು, ಮೇಲ್ಗಡೆದು ಮಾಡ್ಕೋಬೋದು, ಇಲ್ಲೂ ಮಾಡ್ಕೋಬೋದು. ನೋಡಿ ಗೈಸ್, ಇದು ಎಷ್ಟು ಸಖತ್ತಾಗಿದೆ. ಒಳ್ಳೆ ಮುದ್ದೆ ಪಾತ್ರೆ ಇದ್ದಂಗಿಲ್ಲ ಇದು. ಅರ್ಶಿನ ಕುಂಕುಮದೆ, ಬಟ್ ನೋಡೋಕ್ಕೆ ಈ ಥರ ಮುದ್ದೆ ಬಾಣಲಿ ಇರುತ್ತಲ್ಲ ಹಂಗೆ. ನೋಡಿ ಗೈಸ್, ನಂಗೆ ಇದು ಇಷ್ಟ ಆಯಿತು, ಇದು ಇಷ್ಟ ಆಯಿತು. ನಂಗೆ ಯಾವುದಾದ್ರೂ ಸರಿ ಅಕ್ಕ, ನೀನು ಯಾವ್ದು ಕೊಡಿಸ್ತೀಯ ಅದು. ನೀನು ನನಗೆ ಯಾವ್ದು ತಗೊಡ್ತೀನಿ, ನೀನು ನಂಗೆ ಯಾವ್ದು ಕೊಡಿಸ್ತೀಯ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಅನ್ಕೋತೀರ ಲಕ್ಷ್ಮಿ, ಓಲ್ಡ್ ಬ್ಲಾಗ್ ತಾನೇ ಬ್ಯಾಂಕಲ್ಲಿ ಒಡವೆಲ್ಲ ಅಡ ಇಟ್ಟಿದ್ದು ಎಲ್ಲ ತೋರಿಸಿದ್ರಿ, ಇವಾಗ ನೀವು ಬೆಳ್ಳಿ ಪರ್ಚೇಸ್ ಮಾಡ್ತೀರಾ ಅಂತ. ಸೊ ಹಾಗೆ ಹೇಳ್ದಂಗೆ ಅಲ್ವಾ, ನಾವು ಬ್ಯಾಂಕಲ್ಲಿ ಏನು ಒಡವೆ ಇಟ್ಟಿದ್ವಲ್ಲ, ಅದು ಪ್ಯೂರ್ಲಿ ಕನ್ಸ್ಟ್ರಕ್ಷನು, ಇಂಟೀರಿಯರ್ಸು, ಅದಕ್ಕೋಸ್ಕರ ಮನೆಗೋಸ್ಕರನೇ ಡೆಡಿಕೇಟೆಡ್ ಆಗಿ. ಈ ಒಂದು ಸಿಲ್ವರ್ ಪರ್ಚೇಸ್ ಏನಿದೆಯಲ್ವಾ, ಇದು ದೇವ್ರ ಮನೆಗೋಸ್ಕರ. ಅದು ಬಂದು ನಾನು ನನ್ನ ಸೇವಿಂಗ್ಸು ಸ್ವಲ್ಪ ಇದ್ದಿದ್ದು, ಹಾಗೂ ನನ್ನ ಹತ್ರ ಸ್ವಲ್ಪ PF ಇದ್ದು, ನಾನು ಓದ್ಸತಿ ಸ್ವಲ್ಪ PFನ ತೆಗ್ದಿದ್ದೆ, ಸ್ವಲ್ಪನ ಬಡಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ನಾನು ಸೇವಿಂಗ್ಸ್ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ನೆಕ್ಸ್ಟ್ ಏನಂತಂದರೆ, ಇದು ನಮ್ಮ ಮಗಂದು ಸ್ವಲ್ಪ ಬೆಳ್ಳಿ ಇತ್ತಲ್ಲ, ಅದೆಲ್ಲ ಇಟ್ಟು ಒಂದು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಆಯಿತು. ಹಾಗೂ ಅಕ್ಕ ಕೂಡ ಹೇಳಿದ್ದು, ಅಂದರೆ ನಾನು ಅಕ್ಕಗೆ ಸ್ವಲ್ಪ ಸಾಲ ಕೊಟ್ಟಿದ್ದೆ. ಸೊ ಅಕ್ಕ ಹೇಳಿದ್ದು, ನನ್ನ ಹತ್ರ ಒಂದು ಸ್ವಲ್ಪ ಇದೆ ಕಣೆ, ನಾನು ಹಿಂಗೆ ಕೊಡ್ತೀನಿ, ಬೇಕಾದ್ರೆ ತಗೋ ಅಂತ ಹೇಳಿದ್ಲು. ಸೊ ಲೈಕ್ ಹಾಗೆ ಗೈಸ್, ಹಿಂಗೂ ಅಡ್ಜಸ್ಟ್ ಮಾಡಿ ಒಂದು ಸ್ವಲ್ಪ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ಮತ್ತೆ ಹೇಳ್ತಾ ಇದ್ದೀನಿ ಗೈಸ್, ದಯವಿಟ್ಟು ಯಾರೂ ಇದನ್ನ ನೆಗೆಟಿವ್ ಆಗಿ ತಗೋಬೇಡಿ, ಅಥವಾ ಶೋ ಆಫ್ ರೀತಿನೂ ಅನ್ಕೋಬೇಡಿ. ಬಿಕಾಸ್ ಎಲ್ಲೋ ಒಂದು ಕಡೆ ನಂಗೆ ಭಯ ಇದೆ, ಆ ರೀತಿ ಕಾಮೆಂಟ್ ಮಾಡ್ತೀರಾ ಅಂತ. ಬಿಕಾಸ್ ನಾನು ಹಳೆ ವ್ಲಾಗ್ಸಲ್ಲೆಲ್ಲ ಎಲ್ಲರೂ ಅಲ್ಲ, ಕೆಲವೊಬ್ಬರು ಆ ಥರ ಕಾಮೆಂಟ್ ಮಾಡಿದರೆ, ಬಟ್ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಿಕಾಸ್ ಏನು ಗೊತ್ತಾ, ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಎಲ್ಲನೂ ಪರ್ಚೇಸ್ ಮಾಡೋಕ್ಕೆ, ನಮಗೆ ಗೊತ್ತು. ನೀವು ಅನ್ಕೋತಿರ್ಬೋದು ಪರ್ಚೇಸ್ ಮಾಡ್ದಲ್ಲೂ ಇರ್ಬೋದಲ್ವ, ಇದು ನಿಮ್ಗೆ ಏನು ತಗೋಬೇಕು ಇವಾಗ ಈ ಸಿಚುವೇಷನಲ್ಲಿ ಅಂತ. ನನಗೆ ಬೇಕು, ನನ್ನ ದೇವ್ರಿಗೆ ಬೇಕು ಅಂತ ನನಗೆ ಅನಿಸುತ್ತೆ. ಇವಾಗ ಹಾಗೆ ಹೇಳ್ದಂಗೆ ನಂಗೆ ಅಂಥದ್ದೇ ಒಂದು ಹಾಸಿಗೆ ಬೇಕು, ಅಂಥದ್ದೇ ಮಂಚ ಬೇಕು, ಅಂಥದ್ದೇ ಸೋಫಾ ಬೇಕು, ನನ್ನ ಗೋಡೆ ಡಿಸೈನ್ ಹಿಂಗೆ ಬರಬೇಕು, ಕಿಚನ್ ಹಾಗೆ ಬರಬೇಕು ಅಂತ ನಾವು ಇಷ್ಟೊಂದು ಇದು ಮಾಡ್ತೀವಿ, ಸಾಲ ಅಂದರೆ ಬ್ಯಾಂಕಲ್ಲಿ ಸಾಲ ಮಾಡ್ತೀವಿ. ಮತ್ತು ದೇವ್ರ ಮನೆಗೆ ಏನಕ್ಕೆ ನಾವು ಅಷ್ಟು ಪ್ರಯತ್ನ ಪಡಬಾರ್ದು. ಇಫ್ ಇನ್ ಕೇಸ್ ನಮ್ಮ ಕೈಲಿ ಆಗುತ್ತೆ, ನಮ್ಮ 100% ಕೊಟ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಬೋದಲ್ವಾ ಅಂತ ನನಗೆ ಅನಿಸುತ್ತೆ ಗೈಸ್. ಮೇ ಬಿ ಕೆಲವೊಬ್ರಿಗೆ ಇದು ತಪ್ಪು ಅನಿಸ್ಬೋದು, ಬಟ್ ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ಅಯ್ಯೋ, ತಲೆನೇ ಓಡ್ತಾ ಇಲ್ಲ.
ಮಮ್ಮಿ ನಾವು ಯಾಕೆ ಬೆಳ್ಳಿಲಿ ಐತೆ. ದಡ್ತನ ಮಾಡಿಬಿಟ್ವಿ ಮಮ್ಮಿ, ನಾವು ಚಿನ್ನದಲ್ಲಿ ಜಾಣ್ತನ ಮಾಡಿದ್ವಿ, ಬೆಳ್ಳಿಲಿ ದಡ್ರಾಗ್ಬಿಟ್ವಿ ಯಾಕೆ? ಯಾಕೆ? ಓಕೆ ಗೈಸ್, ಸೊ ನಮ್ಮಮ್ಮ ಇದನ್ನ ನನಗೆ ಕೊಟ್ಟರು. ಇದನ್ನ ಹಾಕಿದ್ಮೇಲೆ 100 ಗ್ರಾಮ್ ಬಂತು. ಇದನ್ನ ತೆಗೆದ್ರೆ 89 ಗ್ರಾಮ್ಸು 90 ಗ್ರಾಮ್ಸ್ 98 ಗ್ರಾಮ್ಸ್ ಇದೆ. ಇದು ಹಾಕಿದ್ರೆ 100 ಗ್ರಾಮ್ಸ್ ಆಗುತ್ತೆ. ಸೊ ಇದು ಸೇರಿ 100 ಗ್ರಾಮ್ ಗೈಸ್. ರೀ ಈ ಗಣೇಶ ಆ ಗಣೇಶನಾ? ನಿಮಗೆ ಚಿಕ್ಕ ಗಣೇಶ ಬೇಕಾನೆ ಪೂಜೆಗೆ? ಅದೇ ನಮ್ಮೊಂದು ಇಡೀ ಇಷ್ಟಿರಬೇಕು ಗಣೇಶ. ಅಷ್ಟೈತಲ್ಲ, ಅದಕ್ಕೆ ಬೇಕಾ? ಹಾಂ, ಬೇರೆ ಯಾವುದು ಗಣೇಶ ಇಲ್ಲ ಇಲ್ಲಿ. ಅದು ಗಣೇಶ ಆಂಜನೇಯ ಸ್ವಾಮಿ ಮಾಡಬಾರ್ದಾ? ಗಣೇಶ ತಾನೇ ಸತ್ಯನಾರಾಯಣ ಗಣೇಶ ಪೂಜೆ ತಾನೇ ಮಾಡೋದು. ಗಣೇಶ ಹೋಮ ಇದು ಮಾಡಿ ಚೆನ್ನಾಗಿ ತಗೋಬೋದಾಯ್ತು. ತಗೋ, ಯಾರು ಕೇಳ್ತಾರೆ? ಮಮ್ಮಿ ಈ ಥರ ಗಣೇಶ ತಗೋಬೋದಾ ಪೂಜೆಗೆ? ಅಲ್ಲ ಇದಕ್ಕೆ ಇದ್ದಿದ್ದ ಈ ಥರ ಪರವಾಗಿಲ್ವಾ? ಇದು ಈ ಥರ ಆರ್ಚು ಇದು ನೋಡಿ, ಇದ್ರದ್ದು ಇದು ಕರೆಕ್ಟಾಗೈತಾ? ಸೊಳ್ಳು ಬಲ್ಮುರಿ ಗಣೇಶ, ಬಲ್ಮುರಿ. ಇದು ಎಡಮುರಿ ಗಣೇಶ. ಜಾಸ್ತಿ ಇರುತ್ತೆ ವೇಟು. ವೇಟ್ ಜಾಸ್ತಿ ಇದೆ, ಅದು ವೇಟ್ ಕಮ್ಮಿ, ಇದು ಜಾಸ್ತಿ ಇದೆ ಸರ್. ಇದು ಹೆವಿ ಜಾಸ್ತಿ, ಮುಟ್ಟಿದ್ರೆ ಗೊತ್ತಾಗುತ್ತೆ ಅಷ್ಟೇ. ಇದು 40 ಇದೆ, ಅದು 150 ಇದೆ. ನನ್ನ ಗಂಡ ಪಾಪ ಹೇಳ್ತಿರೋದೇ ಹೆಚ್ಚು. ಶಿವಂದು ಲಿಂಗ ಇದೆ ಮ್ಯಾಮ್. ಈ ವೇಟಲ್ಲಿ ಇನ್ನೂ ಗಣೇಶ ಇದ್ರೆ ಕೊಡಿ, ಹೆಚ್ಚು ಕಡಿಮೆ ಇರಲಿ ಪರವಾಗಿಲ್ಲ. ನೋಡಿ ಇನ್ನೂ ಚೆನ್ನಾಗಿದೆ, ಗೊಬ್ಬರನೂ ಇದೆ, ಆನೆನೂ ಇದೆ. ಬ್ರಾಡ್ ಬೇಕು. ಇದೆ ಕೆಳಗಡೆ ಇದರಲ್ಲಿ ಯಾವುದು 300 ಇಲ್ಲ ಮ್ಯಾಮ್, ಇಲ್ಲ ಅದೆಲ್ಲ ಜಾಸ್ತಿ ಇದೆ ಮ್ಯಾಮ್. ಅದು ಅಷ್ಟಲಕ್ಷ್ಮಿ ಇರೋದು ಯಾವ್ದು ಫಸ್ಟ್ ಅದೇ ಲೈನಲ್ಲಿ ಫಸ್ಟ್ ಆ ಕಡೆ ಮ್ಯಾಮ್? ಕೆಳಗಡೆ ಇದು 453 ಇದೆ, ಇದು ಇದು 546 ಇದೆ ಮ್ಯಾಮ್. ಇದು ಸರ್, ಇದು ಬಟ್ಲ ಐತಲ್ಲ ಇದಕ್ಕೆ, ಅದು ಬಟ್ಲು ಕೊಡ್ತೀರಾ? ಇಲ್ಲ ಮ್ಯಾಮ್, ಅದು ಸಪ್ರೇಟ್ ಬರುತ್ತೆ. ಇದು 431 ಬರುತ್ತೆ ಮ್ಯಾಮ್. ಅದೇ ಚೆನ್ನಾಗಿದೆ ಬಿಡು. ಅಲ್ಲ ಅವ್ರು ಬಟ್ಲಿಟ್ಟವ್ರಲ್ಲ, ಅದು ಫ್ರೀಯಾಗಿ ಕೊಡ್ತೀರಾ ಸರ್? ಇದು ಹಾವು ಬೇಡ ಸರ್, ಬೇರೆ ಕೊಡಿ. सब खाली हावी है. ಈ ಥರ ಸಮಥಿಂಗ್ ಲೈಕ್ ದಿಸ್. ಇದಾಗೋಯ್ತು. ಅದು ತುಂಬ ಇಷ್ಟ. ಓಕೆ ಗೈಸ್, ಸೊ ಇಷ್ಟನ್ನ ನಾವು ನೋಡಿದ್ದೀವಿ, ಸೆಲೆಕ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ಏನು ಗೊತ್ತಾ, ಅಲ್ಲಿ ಮಡಿಗೆ ಅಕ್ಕ, ಮಡಿಗೆ ಅದನ್ನ. ಸೊ ನೀವು ನನಗೆ ಕಾಮೆಂಟ್ ಮಾಡಿ, ಓಕೆನಾ? ಲೈಕ್ ಈ ಥರ ಸಿಲ್ವರ್, ನಾರ್ಮಲ್ ಸಿಲ್ವರ್ ಚೆನ್ನಾಗಿದೆಯಾ ಅಥವಾ ಈ ಥರ ಚೆನ್ನಾಗಿದೆಯಾ ಅಂತ. ನನಗೇನಪ್ಪ ಅಂದರೆ ಇದು ಇವಾಗಲೇ ಆ್ಯಂಟಿಕು, ಇನ್ನೊಂದು ಸ್ವಲ್ಪ ಕರೆ ಬಿದ್ದರೆ ಇನ್ನೂ ಜಾಸ್ತಿ ಆ್ಯಂಟಿಕ್ ಆಗಿಬಿಡುತ್ತೆ, ಹಳೇದಾಗುತ್ತೆ ಅಂತ. ಇದು ನಿಧಾನಕ್ಕೆ ಆ್ಯಂಟಿಕ್ ಆಗುತ್ತೆ. ನೋಡ್ಲಿಕ್ಕೆ ಎರಡೂ ಚೆನ್ನಾಗಿ ಕಾಣಿಸ್ತಾ ಇದೆ. ಸರ್ ಒಂದು ತಟ್ಟೆ ಹಾಕಿ ಸರ್. ಅಲ್ಲ ಹಾಕಿ ನೋಡೋಣ, ಹಾಕಕ್ಕೇನು ದುಡ್ಡ ಕೊಡಬೇಕು? ಇಲ್ಲ ಬೇಡ ಬೇಡ, ಇದನ್ನು ಇದನ್ನು ತೆಗೆದ್ಬಿಡಿ ಸರ್. ಇದೇನು ತಗೊಳ್ಳೋದು? ತಗೊಳ್ಳಿ. ಯಾಕೆ?
ಗಂಟೆ ಬಸವಂದ ಅಥವಾ ಆಂಜನೇಯದಿರಲಿ ಅಲ್ವಾ ಮಮ್ಮಿ? ಆಂಜನೇಯದಿರಲಿ. ಆಂಜನೇಯ ಅಲ್ಲ, ಅದು ಗರುಡ ಇದೆ. ಗರುಡ ಅಲ್ಲ. ಸೊ ಆಲ್ಮೋಸ್ಟ್ 1-1.5 ತಿಂಗಳು ಹಿಂದೆ ಅಲ್ವಾ, ನಾನು ಹಳೆ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ನೋಡಿ. ನಾನು ಲೈಕ್ ವರುಣ್ ಜ್ಯುವೆಲರ್ಸ್ ಹೋಗಿ ಅಲ್ಲ, ಆಲ್ಮೋಸ್ಟ್ ಒಂದು ಫುಲ್ ಸೆಟ್ದು ಕೊಟೇಶನ್ ತೊಗೊಂಡಿದ್ದೆ. ಸೆಟ್ ಅಂತಂದರೆ ಎಲ್ಲನೂ ಗೈಸ್, ಕಳಶದಿಂದ ಕಾಮಾಕ್ಷಿ ದೀಪ, ಅರ್ಶಿನ ಕುಂಕುಮ, ಭರಣಿ, ಗಂಟೆ, ತಟ್ಟೆ, 2 ತಟ್ಟೆ ಎಲ್ಲ ಸೇರಿ ಒಂದು ಕೊಟೇಶನ್ ತೊಗೊಂಡಿದ್ದೆ. ಆವಾಗಲೇ ಅವರು 3 ಲಕ್ಷ ಅಥವಾ 3.25 ಲಕ್ಷನೋ ಕೊಟ್ಟಿದ್ರು. ಬಟ್ ನಾನು ಏನೂ ಪರ್ಚೇಸ್ ಮಾಡಿಲ್ಲ. ಸರಿ ಜ್ಯುವೆಲ್ರಿ ಅಂದರೆ ಶಾಪ್ಗೆ ಹೋದೆ, ನೋಡಿದೆ ಏನೆಲ್ಲ ಇದೆ, ಹಿಂಗೆ ಐಟಮ್ಸ್ ಅಂದರೆ ಎಷ್ಟು ಬಜೆಟಲ್ಲಿ ಬರುತ್ತೆ, ನನಗೆ ಯಾವ ರೀತಿ ಬೇಕು ಅಂತ ಒಂದು ನನಗೂ ಒಂದು ಐಡಿಯಾ ಸಿಕ್ತು, ಕೊಟೇಶನು ಸಿಕ್ತು. ತಗೊಂಡು ಮನೆಗೆ ಹೋದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವಾಗೇನೋ ನಾನು ಮ್ಯಾನಿಫೆಸ್ಟ್ ಅಂದರೆ ಫಸ್ಟಿಂದನೂ ಮಾಡ್ತಾ ಇದ್ದೀನಿ, ಬಟ್ ಕೊಟೇಶನ್ ಬಂದಮೇಲೆ ಆ ದುಡ್ಡು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ. ಓಕೆ, ಹೆಂಗೋ ಆಗಬೇಕು, ಅಷ್ಟು ಕಷ್ಟಪಡಬೇಕು, ಮತ್ತು ಏನೇನು ಪಾಸಿಬಿಲಿಟೀಸ್ ಇದೆ, ನಾನು ಇದನ್ನ ತಗೊಳ್ಳೋಕ್ಕೆ ಏನೇನು ಪಾಸಿಬಿಲಿಟೀಸ್ ಇದೆ, ಸೇವಿಂಗ್ಸ್ ಬಿಟ್ಟು ಬೇರೆದು ಯಾವುದು ಪಾಸಿಬಿಲಿಟಿ ಇದೆ ಅಂತ ಅಂದಾಗ ನಂಗೆ ಕೆಲವೊಂದು ಆಪ್ಷನ್ ಸಿಕ್ತು. ಲೈಕ್ ಇವಾಗ ನಾನು PF ಅಂದರೆ ನಾನು ಸ್ವಲ್ಪ PF ಮುಂಚೆನೇ ತೊಗೊಂಡಿದ್ದೆ, ಇದು ಕೂಡ ನಾನು ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಸ್ವಲ್ಪ ದುಡ್ಡನ್ನ ಬಳಸಿ ಇನ್ನೊಂದು ಸ್ವಲ್ಪ ದುಡ್ಡು ನಾನು ಹಾಗೆ ಇಟ್ಟಿದ್ದೆ. ಓಕೆ, ಇದು ಬೇಕಿರುತ್ತೆ ಮುಂದಕ್ಕೆ ಅಂತ ಅಂದ್ಕೊಂಡೆ ಇಟ್ಟಿದ್ದೆ. ಅದು ಇವಾಗ ಲಡ್ಡು ಮಾದು ಹಳೆ ಬೆಳ್ಳಿ ಎಲ್ಲ ಐತಲ್ಲ ಅದು. ಆಮೇಲೆ ನಾನು ಅಕ್ಕಗೆ ಒಂದು ಸ್ವಲ್ಪ ಸಾಲ ಕೊಟ್ಟಿದ್ದೆ. ಆ ಸಾಲ ಬಂದು ಆಲ್ಮೋಸ್ಟ್ ಸುಮಾರು ತಿಂಗಳು ಅಥವಾ ವರ್ಷನೇ ಆಯಿತು ಅಂತ ಅನ್ಕೋತೀನಿ. ಸೊ ಅದು ನಾನು ಅಕ್ಕ ಹೇಳಿದ್ದು ನಿಂಗೆ ಬೇಕಾದಾಗ ಹೇಳಿ ನಾನು ಕೇಳ್ತೀನಿ ಅಂತ, ಬಟ್ ನಾನು ಯಾವತ್ತೂ ಕೇಳಿರಲಿಲ್ಲ. ಸರಿ ನಾನು ಆಮೇಲೆ ಕೇಳ್ತೀನಿ, ಸದ್ಯಕ್ಕೇನು ರಿಕ್ವೈರ್ಮೆಂಟ್ ಇಲ್ಲ ಅಂತ ಅಂದ್ಕೊಂಡು, ಬಿಕಾಸ್ ಅದು ನನ್ನ ಒಂಥರ ಸೇವಿಂಗ್ ಏನೇ ಅಕ್ಕ ಹತ್ರ ಇರೋದು, ನನ್ನ ಹತ್ರದೇ ಖರ್ಚಾಗುತ್ತೆ ಅಂದ್ಕೊಂಡು ಅವಳ ಹತ್ರನೇ ಇರಿಸಿದ್ದೆ. ಸೊ ಇಂಥವೆಲ್ಲ ಓಕೆ ಇಲ್ಲಿ ಎಲ್ಲ ದುಡ್ಡು ಇಟ್ಟಿದ್ದೀರಿ ಹಾಗೆ ಹಿಂಗೆಲ್ಲ ಮಾಡಿ ನಂಗೊಂದು ಐಡಿಯಾ ಸಿಕ್ತು, ಒಂದು ರಫ್ ಸಿಕ್ತು. ಓಕೆ, ಇಷ್ಟು ದುಡ್ಡು ನನ್ನ ಹತ್ರ ಇದೆ, ನಾನು ಇಷ್ಟಕ್ಕೆ ಬೆಳ್ಳಿ ತೊಗೋಬೋದು ಅಂತ ಒಂದು ಕ್ಲಿಯರ್ ಕಟ್ ಐಡಿಯಾ ಬಂತು. ಅದಾದಮೇಲೆ ನಮ್ಮ ಅಮ್ಮನೂ ಹೇಳಿದ್ರಲ್ಲ ಕಾಮಾಕ್ಷಿ ದೀಪ ನಾನು ಕೊಡಿಸ್ತೀನಿ ಅಂತ ಅಂದಾಗ, ಸರಿ ಆಯಿತು, ಮತ್ತು ಇಷ್ಟು ದುಡ್ಡಿದೆ, ಇಷ್ಟು ದುಡ್ಡಲ್ಲಿ ಏನೇನು ತಗೋಬೋದು ಅಂತ ಅಂದ್ಕೊಂಡು ನಾನು ಒಂದು ರಫ್ ಆಗಿ ಒಂದು ಇಲ್ಲಿ ಕೂಡ ನೋಡ್ತಾ ಇದ್ದೀನಿ ಏನೇನು ಬರುತ್ತೆ ನನಗೆ ಈ ಬಜೆಟಲ್ಲಿ ಅಂತ. ಸರ್ ಇಷ್ಟೊಂದು ವೆಯ್ಟ್ ಬರೋದು ಚೆನ್ನಾಗಿದೆ. 274 ಗ್ರಾಮ್ಸ್ ತೋರಿಸಿ ಇದು ಡಿಸೈನ್. ಸರ್ ಅಷ್ಟೊಂದು ಹೆವಿ ವೆಯ್ಟ್ ಬೇಡ ಸರ್, ಕಡಿಮೆ ಗ್ರಾಮ್ದೇ ಇರಲಿ, ಬಟ್ ನೋಡ್ಲಿಕ್ಕೆ ಚೆನ್ನಾಗಿರಲಿ. ಸೊ ಇವಾಗ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತಂದರೆ, ನನಗೆ ನನ್ನ ದೇವ್ರ ಮನೆಗೆ ಏನೆಲ್ಲ ಬೇಕಲ್ವ ಅದೆಲ್ಲನೂ ತೆಗೆಸ್ತಾ ಇದ್ದೀನಿ. ಇವಾಗ ನೀವೇ ನೋಡ್ಬೋದು, ಕಾಮಾಕ್ಷಿ ದೀಪ, ಗಂಟೆ, ಅರ್ಶಿನ ಕುಂಕುಮ, ಭರಣಿ, ಮತ್ತು ಇದು ಏನಂತಾರೆ ಉದಾಹರಣೆ ಅಂತಾರಲ್ಲ ಅದು, ಸ್ಪೂನು ಮತ್ತು ಎಲ್ಲ ತಟ್ಟೆಗಳೆಲ್ಲನೂ ತೆಗೆಸ್ತಾ ಇದ್ದೀನಿ. ತೆಗೆಸ್ಬಿಟ್ಟು ನನಗೆ ನನ್ನ ಬಜೆಟಲ್ಲಿ ಎಷ್ಟು ಗ್ರಾಮ್ ಬರುತ್ತೆ ಅಂತ ನೋಡ್ತೀನಿ. ಆ ಗ್ರಾಮಲ್ಲಿ ಏನೆಲ್ಲ ಬರಬಹುದು ಅಂತ ನೋಡಿ ಅದನ್ನ ಮಾತ್ರ ಪರ್ಚೇಸ್ ಮಾಡೋದು. ಇನ್ನು ಮಿಕ್ಕಿದ್ದು ಅಲ್ಲೇ ಇಟ್ಟು ನೆಕ್ಸ್ಟ್ ಟೈಮು ಮೇ ಬಿ ಸ್ವಲ್ಪ ಟೈಮ್ ಆದಮೇಲೆ ದುಡ್ಡು ಜಮಾ ಆದಾಗ ಬರೋದು. ಆ್ಯಂಡ್ ಇನ್ನೊಂದು ನನ್ನ ಮೈಂಡಲ್ಲಿ ಏನು ಗೊತ್ತಾ ಗೈಸ್, ಕಾನ್ಸೆಪ್ಟು ಯಾವತ್ತಿದ್ರೂ ನನಗೆ ಗೊತ್ತಿದೆ, ಪಕ್ಕ ಇದಂತೂ ಪಕ್ಕಾನೇ. ಲೈಕ್ ಯಾವತ್ತಿದ್ರೂ ನಾನು ಇವಾಗಿಲ್ಲ ಅಂದರೆ ಮೇ ಬಿ ಸ್ವಲ್ಪ ಟೈಮ್ ಆದಮೇಲೆ ಆದರೂ ಸಹ ಅಲ್ವಾ, ನಾನು ದೇವ್ರ ಮನೆಗೆ ಬೆಳ್ಳಿನೇ ತಗೋತೀನಿ ಅಂತ ನಂಗೊಂದು ಮೈಂಡಲ್ಲಂತೂ ಫಿಕ್ಸ್ ಇದೆ. ಆವಾಗ ದುಡ್ಡು ಇನ್ನೂ ರೇಟ್ ಜಾಸ್ತಿ ಆಗುತ್ತೆ. ಇವಾಗ ಕಡಿಮೆ ಇದ್ದಾಗ ತಗೋಬೋದು, ಬಟ್ ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಇದೆ. ಸೊ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು, ಇವಾಗ ತಗೊಳ್ಳೇಬೇಕು ಅಂತ ಫಿಕ್ಸ್ ಆಗಿದ್ರೆ ಇವಾಗಲೇ ಯಾಕೆ ತಗೋಬಾರ್ದು. ಇವಾಗ ಎಕ್ಸಾಂಪಲ್ಗೆ ನಾವು ನಮ್ಮ ಮದುವೆಗೆ 2-3 ವರ್ಷ ಮುಂಚೆ ನಾವು ಗೋಲ್ಡ್ನ ಮಾಡಿಸ್ಕೊಂಡ್ವಿ, ಬಟ್ ಅವಾಗ ಗೋಲ್ಡ್ ಮಾಡ್ಸೋಕೆ ನಮ್ಮ ಹತ್ರ ಅಷ್ಟೊಂದು ದುಡ್ಡಿರಲಿಲ್ಲ. ಬಟ್ ನಾವೇನು ಮಾಡಿದ್ವಿ, ಸಾಲ ಮಾಡಿದ್ವಿ, ಬ್ಯಾಂಕ್ ಲೋನ್ ತೊಗೊಂಡ್ವಿ, ಹಂಗೆ ತಗೊಂಡು ಗೋಲ್ಡ್ನ ಮಾಡಿಸಿದ್ವಿ. ಇವಾಗ ಅದೇ ಗೋಲ್ಡ್ ಇವಾಗ ತಗೊಳಕ್ಕೆ ಹೋದರೆ ಎಷ್ಟು ಜಾಸ್ತಿ ರೇಟ್ ಆಗಿದೆ. ಸೀರೆನೂ ಅಷ್ಟೇ, ನಾವು ನಮ್ಮ ಎಂಗೇಜ್ಮೆಂಟ್ ಸೀರೆ, ನಮ್ಮ ಮದುವೆ ಸೀರೆ ಎಲ್ಲ ಮದುವೆ ಟೈಮಲ್ಲೇ ತೊಗೊಂಡಿರಲಿಲ್ಲ. ಮದುವೆಗೆ ಒಂದು 3 ವರ್ಷ 2 ವರ್ಷ ಇದ್ದಂಗೆ ನಾವು ತೊಗೊಂಡಿರೋ ಸೀರೆ ಅದು, ಬಟ್ ಮದುವೆಗೆ ಹೆಲ್ಪ್ ಆಯಿತು. ಸೊ ಮುಂದೆ ಹೋಗ್ತಾ ಎಲ್ಲ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಸೊ ನಾನು ಅದೇ ಕಾನ್ಸೆಪ್ಟೇ ನಾನು ಯಾವಾಗಲೂ ಫಾಲೋ ಮಾಡೋದು. ಆ್ಯಂಡ್ ನನಗೆ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಬೆಳ್ಳಿ ಇವಾಗ ನಾನು ಮುಂದೆ ತಗೋತೀನಿ ಅಂತಂದರೆ ಇವಾಗ ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ನೋಡೋಣ ನಮ್ಮ ಇದಕ್ಕೆ ಎಷ್ಟು ಆಗ್ಬೋದು ಅಂತ ತಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಆ ಒಂದು ಮೈಂಡ್ಸೆಟ್ಟಲ್ಲಿ ನಾನು ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗ್ತಿರೋದು ಗೈಸ್. ಸೊ ಐ ಹೋಪ್ ನಿಮಗೆ ಅಂದರೆ ನಾನು ಕ್ಲಾರಿಟಿ ಅಥವಾ ಜಸ್ಟಿಫೈ ಮಾಡ್ತಾ ಇಲ್ಲ, ಬಟ್ ನಂದು ಐಡಿಯಾ ಏನಿದೆ, ನನ್ನ ಮೈಂಡ್ಸೆಟ್ ಯಾವ ರೀತಿ ವರ್ಕ್ ಆಗ್ತಿದೆ ಅದನ್ನ ಹೇಳ್ತಿರೋದು. ಕೆಲವೊಬ್ರಿಗೆ ಈ ರೀತಿ ಲಾಜಿಕ್ ಇಷ್ಟ ಆಗ್ತಿಲ್ಲೂ ಇರ್ಬೋದು, ಅಥವಾ ಕೆಲವೊಬ್ಬರಿಗೆ ಇದು ಹೆಲ್ಪ್ಫುಲ್ ಆಗ್ಬೋದು, ಅದು ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನನ್ನ ಸೀರೆ ಆಗಿರಲಿ, ನನ್ನ ಗೋಲ್ಡ್ ಆಗಿರಲಿ, ಅಥವಾ ಏನೇ ಆಗಿರಲಿ, ನಾನು ಇದೇ ಮೈಂಡ್ಸೆಟ್ಟಲ್ಲಿ ತೊಗೊಂಡಿರೋದು. ಆ್ಯಂಡ್ ಇದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗಿದೆ ಗೈಸ್. ಇದು ಒಂದು ರೌಂಡ್ ಚಿಕ್ಕದಾ? ಯಾವ ಪ್ಲೇಟ್ ಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೇಮೇ ಪ್ಲೇಟ್ ನಾವು ಇನ್ನೊಂದು 122ನೇ ಕೊಡಿ. ನಾವು ಇನ್ನೊಂದು ನೋಡಿದ್ವಲ್ಲಕ್ಕ ಹಿಂಗೆ ಯಾವುದೇಳು ಆ್ಯಂಟಿಕಲ್ಲಿ ಇತ್ತಲ್ಲ, 2 ಬೇಕು.
ಅಕ್ಕ ವರುಣ್ ಜ್ಯುವೆಲ್ಸಲ್ಲಿ ನೋಡಿದ್ವಲ್ಲ ಅಕ್ಕ. ನೋಡಿ ಗೈಸ್, ಇದು ಕಳಶ ಇನ್ನೊಂದು ಚೂರು ದೊಡ್ಡದಾಗ್ಬಿಟ್ರೆ ಬಿದ್ದಿಗೆ ಆಗೋಗುತ್ತೆ ಇದು. ಇದು ಕರೆಕ್ಟ್. ಇದೆಷ್ಟು ಇದು? ಪ್ಲೇಟ್ ನೋಡಿಲ್ವ ನೀನು? ಎತ್ತಿಡ್ಸ್ಬಿಟ್ಟ. ಜಾಸ್ತಿ ಗ್ರಾಮ್ ಕಣೆ. ಇದೇನು ವಿಗ್ರಹ ಇಡ್ಲಿ ನೀವು ವಿಗ್ರಹ ಇಡಕ್ಕೆ ಡಿಸೈನ್ ಅಲ್ಲಿ ಆಗ್ಬೋದಾ? ಈ ಥರ ಡಿಸೈನಲ್ಲಿ ಡಿಸೈನ್ಗಿಂತ ನಂಗೆ ಆ ಥರದ್ದು ಇವಾಗ ತೋರಿಸಿದ್ರಲ್ಲ. ಆಂಟಿಕ್ ಹಾಂ, ಈ ವಿಗ್ರಹ ಇಷ್ಟೇ ಇಡ್ಲಿಕ್ಕೆ ಇಷ್ಟೇ ವಿಗ್ರಹ ಇಡ್ಲಿಕ್ಕೆ ಬೇರೆ ಇಡ್ಲಿಕ್ಕೆ ಉಂಟಾ? ಇಲ್ಲ ಇಷ್ಟೇ. ಸ್ಮಾಲ್ ಕೊಡ್ಲಿ ಆಗೋದಿಲ್ವನಾ? ತೋರಿಸಿ. ಇದೇ ಇದರಲ್ಲಿ ನೀವು ತೋರಿಸ್ತಲ್ಲ ಅದೇ ಸ್ಮಾಲು ಎಷ್ಟು ಬಜೆಟ್ ಉಂಟು? 160 ಇದೆ. ಜಾಸ್ತಿ ಇದು 122 ಹಾಂ ತೋರಿಸಿ. 160 ಆಗ ನೋಡಿದ್ರು ಅದೇ. ಇರ್ಲಿ ಬಿಡಿ, ಮುಂದೆ ಇನ್ನೊಂದು ಯಾವ್ದಾದ್ರು ಗೌರಿ ಏನಾದ್ರು ತಗೊಂಡ್ರು ಬಿಡ್ಬೋದು, ಏನು ಕಷ್ಟ. ಎಷ್ಟು ವೆಯ್ಟ್ ಇದೆ? ಹೌದು, ಗೌರಿ ಇಡ್ಬೋದು, ಕೃಷ್ಣ ಬರ್ಬೋದು. 80 ಗ್ರಾಮ್ ಇದೆ. ಅಲ್ಲ ಇದಕ್ಕಿದು ಇದು ಕೊಡಿ ಸಾಕು. ಅಲ್ಲ ವಿಗ್ರಹ ಇಡ್ಲಿಕ್ಕೆ ಹೇಳಿದ್ದು ನಾನು. ಲೈನ್ ಇಲ್ಲ ಸರ್, ನಮಗೂ ಇದೆ ಆಯ್ತಾ? ಅದು ಬೇಡ, ಈ ಸರಿ ಆಗ್ತದೆ. ಅಂದರೆ ಅವ್ರ ಪೂಜೆ ಏನಾದ್ರು ಹೂವು ಇಡ್ಲಿಕ್ಕೆ ಮಿನಿಮಮ್ ಇಷ್ಟು ಇರಬೇಕು. ಇಷ್ಟಿದೆ. ಯಾಕೆಂದರೆ ಇನ್ನೊಂದು ಕೃಷ್ಣ ತೆಗೆದು ಅಂಬೆಗಾಲ್ ಕೃಷ್ಣ ತೆಗೆದು ನಿಮ್ದು ಇಟ್ಕೋಬೋದಲ್ಲ ಅದರೊಳಗಡೆ. ಹಾಂ, ಈ ಕಡೆ ಮುಂದೆ ಇಲ್ಲಾಂದರೆ ಇನ್ನೂ ಏನಾದರೂ ಇಡ್ಬೋದು ಸಣ್ಣದು. ಅಷ್ಟಿದೆ. ಅಂಬೆಗಾರ ಎಷ್ಟು ಬೇಕಿತ್ತಾ? ಬೇಡ ಸದ್ಯಕ್ಕೆ ಬೇಡ. ಅಂಬೆಗಾಲು ತೋರಿಸ ಮೇಡಮ್ಗೆ. ಅಲ್ಲೇ ಐತೆ ನಮ್ಮನೇಲಿ ತಗೊಂಡೆ. ಅಲ್ಲ ಅವರಿಗೆ ತೋರಿಸುವ, ತೆಗೆದು ಮತ್ತಲ್ಲ ಸಾಕು ಬಿಡಿ, ತೋರಿಸ್ಬಿಡ್ತೀನಿ. ಇದು ಎರಡೇನಾ ಸರ್? ಓಕೆ ಓಕೆ ಓಕೆ. ನಮ್ಮ ಅಕ್ಕಗೆ ಗಿಫ್ಟು ಈ ಥರ ಐತೇನೆ ಅದರೊಳಗೆ. ಹೆಂಗೆ ಚಿನ್ನ, ಬೆಳ್ಳಿ ಒಳಗೆ ಚಿನ್ನ ಸಿಕ್ತು ನೋಡಿ ನನಗೆ. ಇದು ಮೇಲ್ಗಡೆದು ಬೆಳ್ಳಿ ಅಲ್ವಾ ಇದು? ತೆಗೆಯಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಸೊ ಇಷ್ಟನ್ನ ಫೈನಲ್ ಮಾಡಿದ್ದೀವಿ. ದೀಪಾವಳಿ ಕಂಬ, ಮಮ್ಮಿ ಕಡೆಯಿಂದ ದೀಪ, ಅಷ್ಟಂಗ ಕುಂಕುಮ ಭರಣಿ ಹಾಗೂ ಲಕ್ಷ್ಮಿ, ಗಣೇಶ ಹಾಗೂ ಸರಸ್ವತಿ. ಎಷ್ಟು ಚಂದ ಇದೆ ಅಲ್ವಾ? ಸೊ ಎಸ್ ಫ್ರೆಂಡ್ಸ್, ಫೈನಲಿ ನಾವು ಲೈಕ್ ಅಷ್ಟೊಂದು ಐಟಮ್ಸ್ ತೊಗೊಂಡಿದ್ದೆ ಆ್ಯಂಡ್ ಅದರಲ್ಲಿ ಇಷ್ಟನ್ನ ಸೆಲೆಕ್ಟ್ ಮಾಡಿದ್ದೀನಿ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ದೇವರಿಗೆ ಆ್ಯಂಡ್ ನಿಮ್ಮೆಲ್ರಿಗೂ, ನಮ್ಮ ಅಪ್ಪ ಅಮ್ಮ ಪ್ರತಿಯೊಬ್ಬರಿಗೂ ಗೈಸ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್, ಗ್ರೇಟ್ಫುಲ್, ಬ್ಲೆಸ್ಡ್, ಟಚ್ ವುಡ್ ಎಲ್ಲನೂ. ಆ್ಯಂಡ್ ಅಂದ್ಕೊಂಡಿರಲಿಲ್ಲ ಇವತ್ತಿಷ್ಟು ಐಟಮ್ಸ್ನ ತಗೋತೀನಿ ಅಂತ. ಬಿಕಾಸ್ ನಿಮಗೆ ಗೊತ್ತು, ಸ್ಟಾರ್ಟಿಂಗ್ ವ್ಲಾಗಲ್ಲಿ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಒಂದು ಅರ್ಶಿನ ಕುಂಕುಮ ಭರಣಿ ತಗೊಳ್ಳೋಣ 100 ಗ್ರಾಮಲ್ಲಿ ಅಂತ. ಬಟ್ ಕೊನೆಗೆ ಹೋಗ್ತಾ ಗೊತ್ತಿಲ್ಲ ಗೈಸ್, ಅದು ಹೆಂಗೆಂಗೋ ಮಾಡಿ ಏನೇನೋ ಪ್ಲ್ಯಾನ್ಸು ಐಡಿಯಾಸ್ ಎಲ್ಲ ಓಡಿಸಿ ಒಂದಿಷ್ಟು ತೊಗೊಂಡ್ವಿ ಬೆಳ್ಳಿನ. ಸೊ ಥ್ಯಾಂಕ್ ಯು ಸೋ ಮಚ್. ಮಮ್ಮಿ ಬಾಲಕೃಷ್ಣ ತಗೊಂಡಿಲ್ಲ ಅಂತ ಕರೆಕ್ಟಾಗಿ ನನ್ನ ತಲೆ ಒಳಗೆ ಏನು ಓಡ್ತಾ ಇತ್ತು. ಇವಾಗ ತಗೋತಾ ಇದ್ದೀವಾ? 3 ಜನ ಕೃಷ್ಣ ಇದ್ದಾರೆ ಮನೇಲಿ. ಬಾಲಕೃಷ್ಣ ಭಗವಂತ ಪರಮಾತ್ಮ. ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ನಾನು ನಿಜೋಡಿ ಇಷ್ಟು ತಗೋತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ನಂಗೆ ಮೈಂಡಲ್ಲಿ ಒಂದಿತ್ತು, ನಾನು ಇವತ್ತಿಲ್ಲ ಅಂದರೆ ನಾನು ಯಾವತ್ತಾದರೂ ತಗೋತೀನಿ ಅಂತ. ಬಟ್ ಆ ಟೈಮ್ ಇವಾಗಲೇ ಬಂತು. ಬಿಕಾಸ್ ಸ್ಟಾರ್ಟಿಂಗ್ ಬರೀ ಅರ್ಶಿನ ಕುಂಕುಮ ಭರಣಿಗೆ ಅಷ್ಟು ಯೋಚನೆ ಮಾಡಿದವಳು ಇಷ್ಟೊಂದು ತಗೊಳಲ್ಲ ಅಂತ ನನಗೊಂಥರ ಸರ್ಪ್ರೈಸು ಅನಿಸ್ತಿದೆ, ಒಂದು ಶಾಕು ಅನಿಸ್ತಿದೆ. ನಾನು ನಿಮಗೂ ಏನು ಅಡ್ವೈಸ್ ಕೊಡ್ತೀನಿ ಗೊತ್ತಾ? ನನ್ನ ಹತ್ರ ದುಡ್ಡಿದೆ, ನಾನು ಇನ್ನೂ ತೊಗೋಬೋದು, ನಾನು ಇನ್ನೂ ಮಾಡ್ತೀನಿ. ಅದೇ ರೀತಿ ಪಾಸಿಟಿವ್ ಆಗಿರಿ. ನಾವು ಎಷ್ಟು ನನ್ನ ಹತ್ರ ದುಡ್ಡಿಲ್ಲ, ಅದು ಆಗಲ್ಲ, ಎಲ್ಲಿಂದ ತರಲಿ, ಸಾಲ ಮಾಡಬೇಕಂತಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಗೈಸ್. ಬಿಕಾಸ್ ಕೋಟಿ ಇಟ್ಟು ಯಾರೂ ಮನೆ ಕಟ್ಟಲ್ಲ, ಬ್ಯಾಂಕ್ ಲೋನ್ ತಗೋತೀವಿ. ಅದೇ ರೀತಿಯೇ ನೀವೇನಾದರೂ ಒಂದು ಐಟಮ್ ತಗೋತೀರಾ ಅಂದರೆ ಎಲ್ಲದಕ್ಕೂ ನೀವು ಸಾಲ ಮಾಡಿ ಅಂತ ನಾನು ಆಬ್ವಿಯಸ್ಲಿ ಅದನ್ನ ಸಜೆಸ್ಟ್ ಮಾಡ್ತಾ ಇಲ್ಲ, ಬಟ್ ಪ್ರಯತ್ನ ಪಡಿ ಅಂತಲೇ ಹೇಳ್ತಿರೋದು. ಓಕೆ, ನನ್ನ ಹತ್ರ ದುಡ್ಡೇ ಇಲ್ಲ ಅಂತ ತಗೊಳ್ದಲ್ಲೂ ಇರಬೇಡಿ. ಬಿಕಾಸ್ ನೀವು ಎಷ್ಟು ದುಡ್ಡನ್ನ ಸೇವ್ ಮಾಡಿಬಿಟ್ಟು, ಓಕೆ ನಾನು ಇಷ್ಟು ಲಕ್ಷ ಆದಮೇಲೆ ಇಷ್ಟು ಲಕ್ಷ ಸೇವ್ ಮಾಡ್ತೀನಿ, ಆಮೇಲೆ ಗೋಲ್ಡ್ ತಗೋತೀನಿ ಅಂತ ಹೋದರೆ ನೆಕ್ಸ್ಟು ಗೋಲ್ಡ್ ಪ್ರೈಸು ಮತ್ತೆ ಡಬಲ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಮತ್ತೆ ನೀವು ಆ ಡಬಲ್ ಅಮೌಂಟ್ನ ಸೇವ್ ಮಾಡಬೇಕು ಅಂತ ಹೋದರೆ ಆ ಗೋಲ್ಡ್ ಪ್ರೈಸು ಟ್ರಿಪಲ್ ಆಗುತ್ತೆ. ಸೊ ಅದೇ ರೀತಿ ಅದೇ ಬಿಕಾಸ್ ಇಡೀ ವ್ಲಾಗ್ ನಾನು ಮತ್ತೆ ರಿಪೀಟಾಗಿ ಅದೇ ಹೇಳ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ತಗೊಳ್ಳಿ, ನೀವು ಮಾಡಿಬಿಟ್ಟು ನಂಗೆ ಕಾಮೆಂಟ್ ಮಾಡಿ. ಓಕೆ, ನಾವು ಹಿಂಗೆ ಮಾಡ್ತಾಯಿದ್ದೀವಿ, ನಾವು ಹಿಂಗೆ ತೊಗೊಂಡ್ವಿ, ಸಿಕ್ಕಾಪಟ್ಟೆ ಖುಷಿಯಾಗೋದೆ ಗೈಸ್ ಇವೆಲ್ಲ ಓದೋಕ್ಕೆ. ಅಷ್ಟೇ.
ನೀವು ಕಳಶ ಎಲ್ಲ ಫಸ್ಟೇ ರೆಡಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೇಳಿ, ನಾನು ಒಂದು ಎಟ್ಲಿ ಸ್ವಲ್ಪ ಅರೇಂಜ್ ಮಾಡ್ತೀನಿ ಕಳಶಗಳು ನಿಮಗೆ. 5 ಕಳಶ. ಮತ್ತು ಇದು ಬೆಡ್ಶೀಟು ಮತ್ತು ದೇವ್ರಿಗೆ ಸೀರೆ ಅದು ಹೇಳಲ್ಲ, ಹೋಟೆಲ್ ಅಲ್ಲಿ ಕೇಳ್ತಾರೆ. ನಮ್ಗೆ ಹಂಗೆ ಆಗಿದ್ದು ಸತ್ಯನಾರಾಯಣ ಪೂಜೆ. ಶೀಟ್ ಅಂದ್ರೆ ಬೆಡ್ ಸ್ಪ್ರೆಡ್ ಇದ್ರ ಮೇಲೆ ಹಾಕೋದಕ್ಕೆ, ಅಲಂಕಾರಕ್ಕೆ, ಟೇಬಲ್ ಮೇಲೆ ಹಾಕೋದಕ್ಕೆ ಫ್ರೆಶ್ ಹೊಸದು ಚೆನ್ನಾಗಿದೆ. ಬರ್ಕೋಬೇಕದು ಇದರಲ್ಲಿ ಅವ್ರು ಹೊಚ್ಕೊಳ್ಳೋದೇ ಕೊಡಿ, ಪರವಾಗಿಲ್ಲ, ತೊಳೆದಿರ್ಬೇಕು ಅಷ್ಟೇ. ನನಗೆ ಯಾಕೋ ಮನಸ್ಸೇ ಬಂದಿಲ್ಲ. ಹೊಸ ಮನೆಗೆ ಹೊಸ ಪ್ರತಿಯೊಂದೂ ಹೊಸದು ಇಟ್ಕೊಳ್ಳಿ. ತುಂಬಾ ಕೇಳ್ತಾರೆ, ಗೊತ್ತಿರಲ್ಲ. ಮತ್ತೆ ಇವಾಗ ವೇಸ್ಟ್ ಅದು ಕಡ್ಡಿಗಳೆಲ್ಲ ಹಾಕಿ ಸೈಡಿಂದ ಎತ್ಕೊಂಡು ಹೋಗಿದ್ದು ಅಲಂಕಾರಕ್ಕೆ, ಆ ಕಡ್ಡಿಗಳೆಲ್ಲ ಬೇಕಾಗುತ್ತೆ, ಅದನ್ನೆಲ್ಲ ಎತ್ಕೊಳ್ಳಿ. ದಾರ ಅದೆಲ್ಲ ತಂದ್ರಿ ನೀವು ಕಡ್ಡಿಗಳು ಸೈಟಿಂದನೇನಾ? ವೇಸ್ಟ್ ಪೀಸ್ ಇತ್ತು, ವೇಸ್ಟ್ ಪೀಸ್ ಎತ್ಕೊಂಡು ಅದೇ ದೊಡ್ಡದು ಎತ್ಕೋಬ, ಬೇಕಾದ್ರೆ ಅವ್ರು ಕಟ್ ಮಾಡ್ಕೋತಾರೆ. ಬಾರೆ ಕೊಡು, ಥ್ಯಾಂಕ್ ಯು ಕೊಡು. ನಮ್ಮ ಲಚ್ಚು ಮದುವೆ ಗಿಫ್ಟ್ ಕೊಡ್ತಾ ಇದ್ದಾರೆ. ನನ್ನ ಆಸ್ತಿ ಫಸ್ಟ್ ಟೈಮ್ ನಾನು ಬೆಳ್ಳಿ ತಗೊಂಡಿರೋ. ನಿಮಿಷ ಇವಾಗ ಹೇಳು. ಲಚ್ಚು ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಗೈಸ್. ಆಬ್ವಿಯಸ್ಲಿ ನಮ್ಮ ಅಮ್ಮ ಗಿಫ್ಟ್ ಕೊಟ್ಟಿರೋದೆಲ್ಲ ಇದಕ್ಕೆ. ನೀನು ಬಾರಾಗ ನಾನು ಇಟ್ಕೋತೀನಿ. ಪರವಾಗಿಲ್ಲ, ನೀನು ತೋರ್ಸವ. ನೀನು ಸುಮ್ಮನೆ ಟ್ರೈ ಕೊಡೋಕ್ಕೆ ಕರೆಕ್ಟ್ ಆಗಿರೋದು. ಸೂಪರ್. ತಗೊಳ್ಳಿ. ಏನ್ ಪ್ರೌಡ್ ಫೀಲಿಂಗ್ ಗೊತ್ತಾ? ಕಂಗ್ರಾಚುಲೇಷನ್ಸ್ ಲಚ್ಚು. ಪ್ರೌಡ್ ಫೀಲಿಂಗ್ ಏನ್ ಗೊತ್ತಾ? 2 ವಿಷಯ. ಫಸ್ಟು ನಮ್ಮಮ್ಮ ಒಂದು ಲಚ್ಚುಗೆ ಅಂತ ಮತ್ತೆ ಲಚ್ಚು ಮತ್ತೆ ಅಕ್ಕ ಇಬ್ರಿಗೆ ಇವಾಗ ಸದ್ಯಕ್ಕೆ ನೋಡ್ತಿರೋದು ಲಚ್ಚು ಅದರಿಂದ ಲಚ್ಚುಗೆ ನಮ್ಮಮ್ಮಂಗೂ ಥ್ಯಾಂಕ್ ಯು ಹೇಳ್ಬೇಕು, ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು. ಇಷ್ಟು ಪಾಪ ಇಷ್ಟು ಮಾಡುವೆ, ನನ್ನ ಮದುವೆ ಆಗಲಿ, ಮನೆ ಕಟ್ಸೋದಾಗ್ಲಿ, ನಮ್ಮಮ್ಮನ ಕಡೆಯಿಂದ ಒಂದು ಆಸೆ ಇತ್ತು ನಮ್ಮಮ್ಮಂಗೆ. ನೀವು ಯಾವತ್ತು ಮನೆ ಕಟ್ತೀರಾ ನಾವು ಅವತ್ತು ಇದು ಗಿಫ್ಟ್ ಕೊಡ್ತೀನಿ ಅಂತ ನಮ್ಮಮ್ಮಂಗೆ ಆಸೆ ತುಂಬಾ ಆಸೆ ಆಯ್ತು. ಆ್ಯಂಡ್ ಸೆಕೆಂಡ್ ಏನಂದ್ರೆ ಲಚ್ಚು ಪಾಪ ಮನೆ ಕಟ್ಸೋದ್ರಲ್ಲಿ ತುಂಬಾನೇ ಲಚ್ಚುನ ಕಾಂಟ್ರಿಬ್ಯೂಟ್ ಮಾಡಿದ್ದಾಳೆ. ಇವಾಗ ಅವಳ ಹತ್ರ ಕಾಸಿಲ್ಲ ಅಂದ್ರೆ ಹಾರ್ಡ್ ವರ್ಕ್ ಮಾಡಿ ಅವಳಿಗೆ ಆಸೆ ಪಟ್ಟಾಗ ಅವಳಿಗೆ ಇತ್ತು. ಸ್ವಲ್ಪ ಹಾರ್ಡ್ ವರ್ಕ್ ಅಂದ ತಕ್ಷಣ ಬಿದ್ದೋಯ್ತು ಫೋನು. ಫೋನ್ಗೆ ಗೊತ್ತು ಹಾರ್ಡ್ ವರ್ಕ್ ಎಷ್ಟು ನಿದ್ದೆ ಕಳೆದಿದ್ದೀನಿ, ಎಷ್ಟು ಬಯಸ್ಕೊಂಡಿದ್ದೀನಿ, ತಗೊಂಡಿದ್ದಾಳೆ. ಅದಕ್ಕೆ ಒಳ್ಳೇದ್ ಮಾಡ್ಬೇಕು. ಅವ್ರ ಗಂಡನ್ ಸಪೋರ್ಟ್ ಜಾಸ್ತಿ ಇದೆ ಕಣೆ, ಗಂಡನ್ ಸಪೋರ್ಟ್ ಜಾಸ್ತಿ ಇದೆ. ಗಂಡನ್ ಸಪೋರ್ಟ್ ಇದೆ ಆಬ್ವಿಯಸ್ಲಿ. ಗಂಡನ್ ಸಪೋರ್ಟ್ ಇಲ್ದಲೆ ಏನು ಮಾಡಕ್ ಆಗಲ್ಲ. ಅವಳು ತುಂಬಾ ಎಫರ್ಟ್ ಹಾಕಿದ್ದಾಳೆ. ಅವಳು ಎಲ್ಲ ಗಂಡ ಹೆಂಡತಿ ಅಮ್ಮ 3 ಜನದ. ಬಟ್ ಅವಳು ಆಸೆ ಪಟ್ಟಂಗೆ ಅವಳ ಆಸೆ ಪಟ್ಟಂಗೆ ಪ್ರತಿಯೊಂದು. ನಾನು ಆಕ್ಚುಲಿ ಇದು ನಾನು ಒಂದ್ ಮಾತ್ರ ಹೇಳ್ಬೇಕು. ನಾನು ಮಮ್ಮಿ ಮನೆ ಗೃಹಪ್ರವೇಶ ಟೈಮಲ್ಲೂ ಮ್ಯಾನಿಫೆಸ್ಟ್ ಮಾಡಿದೆ ಸರಿನಾ. ಇವಾಗ್ಲೂ ಅಷ್ಟೇನೆ ನಾನು ಒಂದು ಲುಕ್ ನ ಅಂದ್ರೆ ಒಂದು ಲುಕ್ ಅಂತಲ್ಲ, ಬಟ್ ಒಂದು ಸಿನಾರಿಯೋ, ಒಂದು ವಿಷನ್ ನ ನಾನು ಮ್ಯಾನಿಫೆಸ್ಟ್ ಮಾಡಿದೀನಿ. ನಾನು, ನನ್ನ ಗಂಡ, ನನ್ನ ಮಗ ಅಂದ್ರೆ ಆಲ್ ಫ್ಯಾಮಿಲಿ. ಬಟ್ ಅಲ್ಲಿ ಪೂಜೆ ನಾವು ಕುತ್ಕೋತೀವಲ್ಲ, ಆ ದೇವ್ರ ಮನೆಯಲ್ಲಿ ನಾನು ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಡ್ರೆಸ್ ಮಾಡಬೇಕು, ಆ ದೇವ್ರನ್ನ ನಾನು ಯಾವ ರೀತಿ ನೋಡಬೇಕು ಅಂತ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲೋ ಒಂದು ಕಡೆ ಅದು ನಿಜ ಆಗ್ತಿದೆ ಅಂತ ನಂಗೆ ಅನಿಸ್ತಿದೆ. ನಂಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಂಗೆ ಅಡುಗೆ ಬರ್ತಿದೆ, ಬಟ್ ತುಂಬ ಅಂದರೆ ತುಂಬ ಹಾರ್ಡ್ ವರ್ಕ್ ಇದೆ ಇದ್ರ ಹಿಂದೆಲ್ಲ, ಹೆವಿ ಹಾರ್ಡ್ ವರ್ಕ್ ಇದೆ. ಸೊ ಅದು ಅನ್ಸುತ್ತೆ ಇವಾಗ ಅಷ್ಟೊಂದು ನಿಮ್ಮ ಕಮಿಟ್ಮೆಂಟ್ಸ್ ನೀವು ಹೆಂಗೆ ಬೆಳ್ಳಿ ತಗೊಂಡ್ರಿ ಅಂತ. ಅದ್ರ ಬ್ಯಾಕ್ ಎಂಡಲ್ಲೂ ತುಂಬ ಇದೆ ಗೈಸ್, ತುಂಬ ಸರ್ಕಸ್ ಮಾಡಿ ತಗೊಂಡಿರೋದು. ಸೊ ಫೈನಲಿ ಇವಾಗ ತಗೊಂಡಿದ್ದೀನಲ್ಲ, ಥ್ಯಾಂಕ್ಸ್ ಟು ನಮ್ಮ ಮಮ್ಮಿ, ಥ್ಯಾಂಕ್ಸ್ ಟು ಅರುಣ್, ಆ್ಯಂಡ್ ಐ ಥ್ಯಾಂಕ್ ಟು ಮೈ ಸೆಲ್ಫ್ ಆಲ್ಸೋ. ಬಿಕಾಸ್ ನಂದು ಸಣ್ಣ ಕಾಂಟ್ರಿಬ್ಯೂಷನ್ ಆದರೂ ಆ ಸಣ್ಣ ಕಾಂಟ್ರಿಬ್ಯೂಷನ್ಗೆ ನಾನು ತುಂಬ ಎಫರ್ಟ್ಸ್ ಆಗಿದ್ದೀನಿ. ಸೊ ಎಸ್, ಟಚ್ ವುಡ್. ನಾನಂತೂ ಆಗಲ್ಲ ಅನ್ಕೊಂಡಿದ್ದೆ, ಪ್ರಾಬ್ಲಿ ಅಕ್ಕ ಲಚ್ಚು ಕೈಲಿ ಆಗಲ್ಲ ಅನ್ಕೊಂಡಿದ್ದೆ. ಬಟ್ ಇದ್ರಿಂದ ಲಚ್ಚು ಹೇಳ್ದಂಗೆ ತುಂಬ ಇದೆ. ಪ್ರಾಬ್ಲಿ ಅವ್ರ ಬ್ಲಾಗ್ಸಲ್ಲಿ ಹೇಳ್ತಾರೆ ಇದ್ರ ಹಿಂದೆ ಏನು ಕತೆಗಳಿದ್ದಾವೆ, ಹೆಂಗೆ ಅವ್ರು ಅರೇಂಜ್ ಮಾಡಿದ್ರು ದುಡ್ಡನ್ನ. ನಾನು ಆ್ಯಕ್ಚುಲಿ ಈ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಗೊತ್ತಿಲ್ಲ, ಬಟ್ ನಾನೊಂದು ವ್ಲಾಗಲ್ಲಿ ಹೇಳಿದೆ ಅರುಣ್ಗೆ, ಅದು ರೆಕಾರ್ಡ್ ಆಗಿದೆ ಅದು ಆ್ಯಕ್ಚುಲಿ. ರೀ ನನಗೆ ಅರ್ಶಿನ ಕುಂಕುಮ ಭರಣಿ ತಗೋಬೇಕು ಅಂತ ಹೇಳಿದೆ. ಆಮೇಲೆ ನನಗೆ ಅನ್ಕೊಂಡೆ ಅರ್ಶಿನ ಕುಂಕುಮ ಭರಣಿ ತಗೋಬೇಕು ನಾನು ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡೆ. ಮತ್ತು ಅರುಣ್ಗೆ ನನ್ನ ಒಬ್ಬ ನೋಡಿ ಬೇಜಾರಾಗೋಯ್ತು ತುಂಬ, ಇಷ್ಟೊಂದು ಬೇಜಾರು ಮಾಡ್ಕೊತಾಳಲ್ಲ ಅಂತ. ಅದು ಅಂಗಡಿಗೆ ಹೋಗ್ಬಿಟ್ಟು ನಾವು ಹೆಂಗೆ ತಗೊಂಡ್ವಿ ಅಂತ ಗೊತ್ತಿಲ್ಲ. ನಾನು ಅರುಣ್ ಕೇಳಿದ್ ಬರೀ 20,000 ಕೊಡು, ಒಂದು ತಗೋತೀನಿ, 20-30,000 ಕೊಡು, ನಾನು ಅದನ್ನ ತಗೋತೀನಿ. ಅಟ್ಲೀಸ್ಟ್ ಒಂದು ಬೆಳ್ಳಿ, ನನ್ನ ದೇವ್ರ ಮೇಲೆ ಅಟ್ಲೀಸ್ಟ್ ಒಂದು ಬೆಳ್ಳಿ ಇರಲಿ ಅಂತ ನಂಗೆ ಆಸೆ ಇತ್ತು. ಅಮ್ಮ ಕೊಡೋದಲ್ದಲ್ಲಿ ಅಲ್ಲ, ನಾನು ನನ್ನ ಕೈಯಿಂದ ಏನು ಮಾಡ್ತೀನಿ ಅಂತ. ಅವರು ಪಾಪ ಆಯಿತು ವೇಸ್, ಅದು ಹೆಂಗೋ ಒಟ್ಟಲ್ಲಿ ಆಯಿತು. ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಅಷ್ಟೇ. ಸೊ ಫೈನಲಿ ಇವಾಗ ಹ್ಯಾಪಿ ಮೂಮೆಂಟ್ಸ್ ಬರೋಣ. ಇಲ್ಲ ನಿಜವಾಗ್ಲೂ ನಾನು ಅರುಣ್ಗೂ ಅಲ್ಲೇ ಅರುಣ್ ಫುಲ್ಲು ಅಲ್ಲಿಂದ ಝೂಮ್ ಆಗ್ತವ್ರೆ ಹೆಂಡತಿನ. ಒಂದು ನಿಮಿಷ ಇರಿ.
ಸಾಕು ನೋಡೋಕ್ಕಾಯ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಮ್ಮಂಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು ಬಿಕಾಸ್ ಮೇಜರ್ ಕಾಂಟ್ರಿಬ್ಯೂಷನ್ ಇಲ್ಲಪ್ಪ ಇಲ್ಲ ಹಂಗೆಲ್ಲ ಏನಿಲ್ಲ. ಬಿಕಾಸ್ ಪಾಪ ಅವ್ರಿರೋ ಕಮಿಟ್ಮೆಂಟ್ ಅಲ್ಲಿ ಅವ್ರಿರೋ ಇದ್ರಲ್ಲಿ ಅವ್ರು ತಕ್ಕೊಟ್ಟವ್ರೆ ಅಂತಂದ್ರೆ ನಾನು ನಮ್ಮ ಅಮ್ಮ ಜಾಗದಲ್ಲಿ ಇರ್ತೀರ ನಾನು ಆಬ್ವಿಯಸ್ಲಿ ಮಾಡ್ತಾ ಇರ್ಲಿಲ್ಲ. ಬಟ್ ಥ್ಯಾಂಕ್ ಯು ಅಷ್ಟೇ. So, ಸರಿ ಇವಾಗ ನೋಡೋಣ ಈಗ ಹೆಚ್ಚು ಜಾಸ್ತಿ ಮಾತಾಡ್ಬಿಟ್ರು. ಜಾಸ್ತಿ ಮಾತಾಡ್ಬಿಟ್ಟು ಡಿಬೇಟ್ ಆಗಿದೆ. ಇದು ನನ್ನ ಫೋಟೋನೇ ಹೇಳಿದೆ ಮೋನಂಗೆ ಇದು ತುಂಬಾ ಚೆನ್ನಾಗಿದೆ ಇದು ಅಂತ. ಇದೇ ತಗೊಂಡಿದ್ದಾರೆ ಹೆಚ್ಚು. ಚೆನ್ನಾಗಿದ್ಯಾ? ಇದು ಇದೆಯಲ್ಲ ಈ ಪಾರ್ಟ್ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ದೇವ್ರು ತುಂಬಾ ಅಲ್ಲೇ ಮೋನ ಹೇಳಿದ್ರು ಎಲ್ಲ ನೋಡಿದ್ರಲ್ಲ ಈ ದೇವ್ರು ತುಂಬಾ ಲಕ್ಷಣವಾಗಿದೆ. ಇನ್ನೊಂದು ಚೆನ್ನಾಗಿದೆ ಅಂತಂದು ಅದೇ ಆನೆ ನಾನು ಹೇಳಿದೆ ಅದಕ್ಕಿಂತ ಇದ್ರದ್ದು ಫೇಸ್ ತುಂಬಾ ಲಕ್ಷಣವಾಗಿದೆ. ಬಟ್ ನಾನು ಹೇಳಿದೆ ಇದು ಗೋಪುರ ಚೆನ್ನಾಗಿದೆ ಅಂತ. ಸಕಾಲಾಗಿದೆ. ಚೆನ್ನಾಗಿದೆ. ಇದು ನಮ್ಮ ಕಡೆಯಿಂದ. ಇದು ಮಮ್ಮಿ ಕಡೆ. ಇದು ಮಂದಾನೂ ಇದೆ ಹಿಂಗೆ ಇರ್ಬೇಕು ಚೆನ್ನಾಗಿದೆ. ಸಿಲ್ವರ್ ಕಲರ್ ತುಂಬಾ ಚೆನ್ನಾಗಿದೆ. ನನ್ನ ಮಗ ತೋರಿಸ್ತಾ ಇದ್ದಾನೆ. ಹಿಂಗ್ ತೋರ್ಸು ಮಗನ, ಹಿಂಗ್ ತೋರ್ಸು ಗಣೇಶ. ಹಿಂಗೆ ಇರ್ಬೇಕು ಸಿಂಪಲ್ ಆಗಿ. ಹಂಸ ಅದ್ರ ಮೇಲೆ ಪೀಕಾಕ್ ನೋಡಿದ್ವಿ, ಬಟ್ ಪೀಕಾಕ್ ಜಾಸ್ತಿ ಗ್ರಾಮ್ ಇತ್ತು, ಸೊ ಹಂಸ ತಗೊಂಡ್ವಿ. ಆಕ್ಚುಲಿ ಪೀಕಾಕ್ ತೆಗೆದು ಪೀಕಾಕ್ ಅಂತ ಹಂಸ ಅಂದ್ರೆ ಯಾವುದು? ಸ್ವಾನ್. ಅಲ್ಲ ಕಣೆ ಫಸ್ಟ್ ಟೈಮ್ ತೋರಿಸಿದಾಗ ವಾವ್ ಸಿಂಬಾ, ದೂರದಿಂದ ತೋರ್ಸು ಸಿಂಬಾ. ಹಿಂಗೆ ನೀನ್ ಹಿಂಗ್ ತೋರ್ಸು, ಹಿಂಗೆ ರೆಕಾರ್ಡ್ ಮಾಡ್ತೀನಿ ಹಿಂಗೆ. ವಾವ್ ಸಿಂಬಾ ಚೆನ್ನಾಗೈತೆ ಸಿಂಬಾ. ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ. ಮುಂದೆ ನಿನ್ನ ಮಕ್ಳಿಗೆ ಕೊಡ್ಲಾ ನಾನು, ನಿನ್ನ ಹೆಂಡತಿ ಕೊಡ್ಲಾ ನಾನು? ಚೆನ್ನಾಗಿದ್ದೇನೆ ಇದು? ಇದು ಚೆನ್ನಾಗಿದ್ಯಾ? ನಾವು ಅದು ನೋಡಿ ಚೆನ್ನಾಗಿತ್ತ? ಇದು ಚೆನ್ನಾಗಿದೆ. ಐಟಮ್ ಚೆಕ್ ಮಾಡ್ತಾ ಇದ್ದಾರೆ, ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇದ್ದಾರೆ. ವಾವ್ ಸಿಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ. ಆಯ್ತು ಕಣೋ. ಚೆನ್ನಾಗಿತ್ತಾ? ಚಿಕ್ಕದಾಯ್ತಾ? ಇಲ್ಲ ಮೀಡಿಯಮ್ ಕರೆಕ್ಟ್ Correct ಆಗಿದೆ. ಆಗಿದೆ. ತುಂಬ ತೀರಾ ಚಿಕ್ಕದು ಇಲ್ಲ ತೀರಾ ದೊಡ್ಡದು ಇಲ್ಲ, ಮೀಡಿಯಮ್ ಚೆನ್ನಾಗಿದೆ. ಇದು ಕಾರ್ಗಳು ಇದು ಆಕ್ಚುಲಿ ಸರ್ಪ್ರೈಸ್. ಇದು ಸರ್ಪ್ರೈಸ್. ತೋರಿಸು ಚೆನ್ನಾಗಿದೆ, ಸೂಪರ್ ಆಗಿದೆ. ಇದು ಇವತ್ತು ತಂದಿರೋದು ಗಂಟೆ ಮೇಲೆ ಇವತ್ತು. ಗಂಟೆ ಫುಲ್ ದೇವ್ರ ಸಾಮಾನೆ ಎಲ್ಲ. ತೋರ್ಸ ಚೆನ್ನಾಗಿದೆ. ಕಳಶ ತಟ್ಟೆ ಬಿಟ್ಟು ಎಲ್ಲ ನಿನ್ನ ಹತ್ರ ಕೊಡ್ತಾನೆ. ಸಿಂಬು ತೋರ್ಸು ಸಿಂಬು, ತೋರ್ಸು ದೂರದಿಂದ ತೋರ್ಸು. ವಾ ಚೆನ್ನಾಗೈತೆ ಸಿಂಬಾ. ಎಲ್ಲಿ ನಿಂಗೆ ಪ್ರಸಾದ ಕೊಡ್ತೀನಿ ಸಿಂಬಾ, ಕೈ ತೋರ್ಸು. ಕೈ ತೋರ್ಸು ಹಿಂಗೆ, ಹಿಂಗೆ ಕೈ. ಕುಡಿ ಕುಡಿ. ಡಿಸ್ಕೌಂಟ್ ಕೊಡೋದು ಎಲ್ಲ ಸಿಲ್ವರ್ ಇದೇ ಇದ್ರಲ್ಲಿ ತಗೋಬೇಕಾಗಿತ್ತು. ವಾವ್ ನಂಗೆ ಇದ್ರಲ್ಲೂ ಇದು ನೋಡಿ ಈ ಪಾರ್ಟ್ ಪ್ಲೇನ್ ಇರೋದ್ರಿಂದ ತುಂಬಾ ಆಂಟಿಕ್ ಫೀಲ್ ಆಗಲ್ಲ. ಈ ತರ ಇರಬೇಕು. Semi antique. ಸೆಮ್ಯಾಂಟಿಕ್ ಅಂತಾರೆ. ಇಲ್ಲಿ ಹಿಂಗೆಲ್ಲ ಪ್ಲೇನ್ ಇರೋದ್ರಿಂದ ಅಂದ್ರೆ ಅದಕ್ಕೆ ಮ್ಯಾಚ್ ಆಗುತ್ತೆ. ಇದರಲ್ಲಿ ಲಕ್ಷ್ಮಿ ಮುಖ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ. ಅದರಲ್ಲಿ ಒಂದು ಆಂಜನೇಯ ಹೇಳಿ ಬಂದಿದ್ದೀವಿ. ಆಂಜನೇಯ ಅದ್ರಲ್ಲಿ ಬೇಕು ಅಂತ ಹೇಳಿ ಬಂದಿದ್ದೀವಿ. ಸರಸ್ವತಿ, ಲಕ್ಷ್ಮಿ, ಗಣಪತಿ. ನಂದು ಅಂಬೆಗಾಲ್ ಕೃಷ್ಣ ಇದು ಎಷ್ಟು ಚೆನ್ನಾಗಿ ನೋಡಿ. ಹೌದಾ ನಿಂಗೆ ಆಸೆ ಇತ್ತು ತಾನೇ ಆ ಥರ ತಗೋಬೇಕು ಅಂತ? ಮಮ್ಮಿ ಅಲ್ಲೂ ತಗೊಳ್ಳಿ ಅಂಬೇಗಾರ್ ಕೃಷ್ಣ. ನೋಡಿ ಒಂದು ಐಟಮ್ ನಾನು ಗೆಸ್ ಮಾಡಿ ಕರೆಕ್ಟ್ ಆಗಿ ದೇವ್ರ ವಿಗ್ರಹ. ಏನು? ನಾನು ಗೆಸ್ ಮಾಡಿದ್ದೆ ಅಶೋಕ ಕುಂಕುಮ ಬನ್ನಿ ದೀಪ ಎಲ್ಲ ನಾನೇ ಗೆಸ್ ಇದು ಮಾಡಿದ್ದೆ. ಇದು ಹೌದಾ? ಅದು ಗೊತ್ತಿತ್ತು, ಅದು ನಾನೇನೋ ನೋಡಿದ್ರೆ ಫೋಟೋದಲ್ಲಿ ನೋಡಿ ಗ್ರೂಪ್ ಅಲ್ಲಿ. ನಂದು ಕಳ್ಸಿರ್ಬೇಕೇನಪ್ಪ. ಇಲ್ಲ ಇಲ್ಲ ಗ್ರೂಪ್ ಅಲ್ಲ. ಯಾಕೆ ಬರ್ತಾ ಇಲ್ವಲ್ಲ? ಅಂಟು ಸೌರಿ ಇಲ್ಲ ಇಲ್ಲ ಟೇಪ್ ಹಾಕೋರಿ ಟೇಪ್. ಗಜಲಕ್ಷ್ಮಿ ಗಜ. ಕಾಮಾಕ್ಷಿ ದೇವಿ ಸಿಕ್ಕಿಲ್ವಾ? ಅಂದ್ರೆ ಇದರಲ್ಲಿ ಆಂಟಿಕಲ್ ತುಂಬಾ ಎಲ್ಲೋ ಅಪರೂಪ. ಆಯ್ತು ಪೂಜೆ ಬೆಳಗ್ಗೆ ಮಾಡುವಂತೆ ಬಾ ಬೆಳಗ್ಗೆ ಮಾಡುವಂತೆ ಬಾ. ಚೆನ್ನಾಗಿದೆ. ಒಂದು ತೆಗಿತೀನಿ. ಇವು ನೋಡಿ ಗಣಪತಿ. ನೀನ್ ನೋಡಿ ಹೆಂಗೆ ತಗೊಂಡ್ಬಂದು ಕೊಡಿಲಿ. ಇರು ನಾನು ನೋಡಿದ್ದೀನಿ. ವೆರಿ ನೈಸ್. ಡ್ಯಾಡಿ ತಗೋಬಂದ್ರೆ ಅಲ್ಲಿಂದನೇ ನೋಡ್ತೀನಿ ಅಂತ ಅವಾಗ ತಾನೇ ಪೂಜೆ ಮಾಡಿದ್ನಲ್ಲ. ಡ್ಯಾಡಿ ತೆಗಿಬೇಡ ಅಂತ ಹೇಳಿ. ಚೆನ್ನಾಗಿತ್ತು ಅಲ್ವಾ? ತೋರ್ಸು ನಾನು ನೋಡಿ. ಆಮೇಲೆ ಮೇಲ್ಗಡೆ ನೋಡಿ ಇದು ಗದೆ ತರ ಚೆನ್ನಾಗಿದ್ಯಾ ಸಿಂಬಾ? ಗದೆ ತೋರಿಸಿ. ಮಮ್ಮಿ ನೀವೇನು ಹೇಳಲೇ ಇಲ್ಲ, ಹೆಂಗ್ ಅನ್ಸ್ತೈತೆ? ಖುಷಿ ಆಯ್ತು, ತುಂಬಾ ಚೆನ್ನಾಗಿದೆ. ನಿನ್ ಮಗಳು ತಗೊಂಡಿದ್ದು ಖುಷಿ ಆಯ್ತಾ? ಇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಎಂದು ಕೇಳಬೇಕು. ಖುಷಿಯಾಗಿರ್ಲಿ ಅಂತ ತಗೊಟ್ಟವ್ರೆ. ನೀವು ಖುಷಿಯಾಗಿ ನೀನು ಖುಷಿಯಾಗಿ Okay. ಅದೇ ತರ ಇರು.
ಅಕ್ಕ ತಾವು ಏನು ಹೇಳ್ತೀರಾ? ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಅದೇನೋ ಕಂಪ್ಲೀಟ್ ಆಯ್ತಲ್ಲ ಅಂತ ಅನಿಸ್ತಿತ್ತು, ಬಟ್ Complete ಆಯ್ತು. ಎಲ್ಲ ಕಂಪ್ಲೀಟ್ ಆಯ್ತು. ಇದ್ರದ್ದೇ ಹೆಂಗಿದೆ ನಂದು ತಾವು ಈಗ ತೆಗಿ ಚೆನ್ನಾಗಿದೆಯಾ ಡಿಸೈನ್ಸ್ ಎಲ್ಲ ಮೋಹನ್? ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎ ಕ್ಲಾಸ್ ಡಿಸೈನ್ಸ್ ಮಾತ್ರ ಸೂಪರ್ ಆಗಿದೆ. ಪ್ರತಿ ಒಂದು ಐಟಮ್ದು ಡೀಟೇಲಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಸೆಕೆಂಡ್ ಏನಂದರೆ ಆಬ್ವಿಯಸ್ಲಿ ನಮ್ಮ ಮನೇಲಂತೂ ಸತ್ಯನಾರಾಯಣ ಪೂಜೆ ಆಗಿದೆ. ಇವಾಗ ಲಚ್ಚು ಅವ್ರ ಮನೇಲೂ ಅಕ್ಕ ಅವ್ರ ಮನೇಲೂ ಸತ್ಯನಾರಾಯಣ ಪೂಜೆ ಆಗಿರೋದ್ರಿಂದ ಆ ಗುಡ್ ವೈಬ್ಸ್ ಆಗಲಿ, ಆ ಲಕ್ಷ್ಮಿ ಆಗಲಿ ಇವಾಗಲಿಂದನೇ ಹೊಲಿತಾ ಇದೆ. ಹಿಂಗೆ ಹೊಲಿವಿ. ಥ್ಯಾಂಕ್ ಯು ಸೋ ಮಚ್. ನಿನ್ನ ಬಾಯರ್ಕೆಯಿಂದ ಹೀಗೆ ಆಗಲಿ ಎಲ್ರಿಗೂ. ಬೆಳ್ಳಿ ಎಲ್ಲ ನೆಕ್ಸ್ಟ್ ಚಿನ್ನ ಹಾಗೆ ಆಗಲಿ. ಆಗಲಿ, ನಮಗೂ ಹಾಗೆ. ಹಾಗೆ ಎಲ್ರಿಗೂ ಹಾಗೆ. ಈ ಬೆಳ್ಳಿ ನೆಕ್ಸ್ಟ್ ಎಲ್ಲ ಚಿನ್ನ ಆಗಲಿ. ನಾನು ನೋಡ್ತೀನಿ ಸುಮ್ಮನಿರು. ನಾನು ನೋಡಿ ಚೆನ್ನಾಗಿದೆ ಸೌಂಡ್. ಚೆನ್ನಾಗಿದೆ. ಚೆನ್ನಾಗಿದೆ ಸೌಂಡ್. ಆಂಜನೇಯನ ಬಸವನ ಬಸವ ಇನ್ನೂ ಚೆನ್ನಾಗಿ ಸೌಂಡ್ ಇತ್ತು, ಬಟ್ ಬಸವ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಆಮೇಲೆ ಆಂಜನೇಯ ಕೊಟ್ಟರು. ಇದಕ್ಕಿಂತನೂ ಚೆನ್ನಾಗಿತ್ತು ಬಸವನ ಸೌಂಡು. ತೊಳೆಯಕ್ಕೆ ಸ್ವಲ್ಪ ಹಿಂಗೆ ಇರಬೇಕು. ಪೂಜೆ ಮಾಡ್ಬೇಕಾದ್ರೆ ನೀನು ಎಲ್ಲ ಆಡಿಸ್ಬೇಕು.